ಈ ಹೆಣ್ಮಕ್ಳು ದೊಡ್ಡವರಾದ್ಮೇಲೆ ಸ್ವಲ್ಪ ಚಡ್ಡಿ ಹಾಕೊಂಡು ಓಡ್ಸಕ್ಕೆ ಸ್ಪೋರ್ಟ್ಸಿಗೆ ಕಳ್ಸಲ್ಲ. SLC ಫೇಲ್ ಆಗಿದ್ದೀನಿ ನಾನು. ಫೇಲ್ ಆಗಿ ಸಪ್ಲಿಮೆಂಟರಿ ಪಾಸ್ ಆದೋ ಬ್ಲಾಕ್ ಲೇಡಿ ಕಪ್ಪು ಸುಂದರಿ ಅಂತ ಹೇಳಿ ಅದು ಮಾತಾಡುತ್ತೆ. ಶೂಟಿಂಗ್ ಆದ್ಮೇಲೆ ಅದರಿಂದ ಆಚೆ ಬರಕ್ಕೆ ಅದೆಷ್ಟು ತಿಂಗಳು ಹಿಡಿಯುತ್ತೋ ಗೊತ್ತು. ಸೊ ಗ್ಲಾಮರು, ನೇಮು, ಫೇಮು ಬಂದ್ಬಿಟ್ರೆ ಬಹುಶಃ ನನ್ನ ಜನನೇ ಕರ್ಕೊಳ್ಳೋದು. ರಂಗಭೂಮಿ ಅನ್ನೋದು ಯಾವಾಗ್ಲೂ ಹುಡುಕಾಟ. 3 ದಿನ ಪೂಜೆ ಮಾಡಲ್ಲ, ಆದ್ರೆ ರಿಚುವಲ್ ಶಕ್ತಿ ನಾವು ನಂಬ್ತೀವಿ. ಬೇರೆಯವ್ರ ತರ ಕಾಣಿಸ್ಬೋದು, ಆದ್ರೆ ನಾನು ಬೇರೆ ತರನೇ ಇರ್ತೀನಿ. ಬಿಗ್ ಬಾಸ್ ಸ್ಪರ್ಧೆಯ ಮನೆಯಲ್ಲಿ ಟಿವಿಗೂ ಗತಿ ಇಲ್ಲ. ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನನ್ನನ್ನು ಹಿಂಗ್ ಮಾಡಿದ್ರು. ಯಾರು ವಿಶ್ ಮಾಡಿಲ್ಲ ಅಂದ್ರೆ ಫಸ್ಟ್ ಬೇಜಾರ್ ಮಾಡ್ಕೊಳ್ಳೋದು ನಮ್ಮಮ್ಮ. ಭಯಂಕರ ಚಲಗಾತಿ ನೀವು. NSTಗೆ ಹೋಗಿ ಆಮೇಲೆ ಹೋಗಿ 1 ವರ್ಷಕ್ಕೆ ನಮ್ಮ ಊರಲ್ಲಿ ಒಂದು ಉಂಡುಬತ್ತಿ ಕೆರೆ ದುರಂತ ಅಂತ ಆಯ್ತು ಗೊತ್ತಾ, ನಂಜನಗೂಡು ಕೆರೆ. ಹೌದು, ಕರೆಕ್ಟ್. ಅಲ್ಲಿ ಒಂದಷ್ಟು ಜನ ಹೆಂಗಸರು ದಿಬ್ಬಣಕ್ಕೆ ಹೋಗಿದ್ದು, 30 ಜನ ಹೆಂಗಸರು, ಮದುಮಗಳನ್ನ ಅಮ್ಮ ಚಿಕ್ಕಮ್ಮ ಅಲ್ಲಿ ನಮ್ಮ ಅಮ್ಮನ ಸೋದರತ್ತೆ ಕೂಡ ತೀರ್ಕೊಂಡ್ರು ಆ ಸಾವಲ್ಲಿ. ಆವಾಗ ನನ್ನ ಅಜ್ಜಿ ಊರೇ ಅರಳುಗುಪ್ಪೆ. ಆಗ ಅಲ್ಲಿ ಊರೇ ಸ್ಮಶಾನ, ಮೌನ. ಹೆಣ ಎಲ್ಲ ತರ್ತಾರೆ, ಮಗುನ್ ತೋರಿಸ್ತಾರೆ. ಇದು ಎಲ್ಲ ಹೆಣ್ಮಕ್ಳೆ, 1-2 ಗಂಡು ಮಕ್ಳು ಬಿಟ್ಟು ಎಲ್ಲ ಸತ್ತಿದ್ದೆ ಎಲ್ಲ ಅವರೇ. ಹಿಂಗೆಲ್ಲ ಇದು ಮಾಡಿ ನನ್ನ ಕಣ್ಣು ಕಟ್ದಂಗೆ ಇತ್ತು. ಅದು ನಂಗೆ ತುಂಬ ಡಿಸ್ಟರ್ಬ್ ಮಾಡ್ತು. ಅದು NSTಲಿ ನನಗೆ ಒಂದು 15 ದಿನ 20 ದಿನ ಬ್ರೇಕ್ ಸಿಕ್ತಾಗ ನಾನು ಅದನ್ನು ಬರೆದು ಅಲ್ಲಿಯ ಗೈಡೆನ್ಸ್ನ ನಾನು ಯುಟಿಲೈಸ್ ಮಾಡಿಕೊಂಡು ಅವ್ರ ಗೈಡೆನ್ಸ್ ಮೇಲೆ ಒಂದು ಸೋಲೋ ಮಾಡಿದೆ, ಶುಭ ವಿವಾಹ ಅಂತ. ಅಂದರೆ ಮದುಮಗಳ ಪಾಯಿಂಟ್ ಆಫ್ ವ್ಯೂಯಿಂದ ನಾನೇನೋ ಹೇಳಬೇಕಾಗಿತ್ತು. ಆವಾಗ ನನಗನ್ನಿಸ್ತು ವಿಷಯಗಳನ್ನ ಹೇಳೋಕ್ಕೆ ಒಬ್ಬ ನಟಿಯಾಗಿ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಒಬ್ಬ ನಿರ್ದೇಶಕ ಬೇಕು, ಕ್ಯಾಮ್ರಾ ಬೇಕು, ಒಬ್ಬ ಪ್ರೊಡ್ಯೂಸರ್ ಬೇಕು, ಒಂದು ಸಿನಿಮಾ ಬೇಕು, ಅದಕ್ಕೊಂದು ಮೇಕಪ್ ಆರ್ಟಿಸ್ಟ್ ಬೇಕು ಅಂತ ಹೋಗದೆ ವೇದಿಕೆ ಇಟ್ಕೊಂಡು ಆಡಿಯನ್ಸ್ ಇಟ್ಕೊಂಡು ಎಕ್ಸ್ಪ್ರೆಸ್ ಮಾಡ್ತಾ ಹೋಗೋಣ ಅಂತ ನಾನು ಶುರು ಮಾಡಿದೆ. ಕೊನೆಗೆ ಯಾರೂ ಚಪ್ಪಾಳೆ ತಟ್ಟಲಿಲ್ಲ, ಎಲ್ಲ ನಿಂತು ಬೇರೆ ಥರದ ಮೌನ. ಆವಾಗ ನನಗನ್ನಿಸ್ತು ನನ್ನ ನಾಟಕಗಳಾದಮೇಲೆ ನನಗೆ ಚಪ್ಪಾಳೆ ಬಿದ್ದರೆ ನಾನು ಸೋಲ್ತೀನಿ. ಅವರ ಪಾತ್ರಗಳಿಗೆ ಹೋಗ್ಬಿಟ್ಟಿದ್ರು. ಅವಾಗ ನಾನು ಮಾಡಬೇಕಾಗಿರೋದೇನು, ಚಪ್ಪಾಳೆಗಾಗಿ ನಾಟಕ ಮಾಡಬೇಕಾ ನಾನು? ಅವರಿಗೆ ಚಪ್ಪಾಳೆ ತಟ್ಟದೆ ಏನೋ ಒಂದು ಗ್ರಹಿಕೆಯಿಂದ ಅವ್ರನ್ನ ಲಾಕ್ ಮಾಡೋಕ್ಕಾಗಿ ನಾಟಕ ಮಾಡಬೇಕಾ ಅನ್ನಿಸ್ತು. ನಾನು ಚಪ್ಪಾಳೆಗಾಗಿ ಅವತ್ತಿಂದ ನಾಟಕ ಮಾಡೋದು ಬೇಡ ಅಂದ್ಕೊಂಡೆ. ಯಾಕೆ ಯಾವಾಗಲೂ ಅನ್ಸಲ್ವಾ ನೇಮು, ಫೇಮು, ಮನಿ ಇವೆಲ್ಲ ಬೇಡವಾ? ಪ್ರಾಕ್ಟಿಕಲ್ ಕ್ವೆಶ್ಚನ್, ಪ್ರಾಕ್ಟಿಕಲ್ ಗರ್ಲ್ ಅಲ್ಲ, ಅದರ ಹಿಂದೆ ನಾನು ಹೋಗ್ಲಿಲ್ಲ. ತುಂಬಾ ಜನ ಆಲೋಚನೆ ಅದೇ ಇರುತ್ತೆ, ಬದುಕಕ್ಕೆ ದುಡ್ಡು ಬೇಕು ಗುರು, ಗುರುತಿಸಕ್ಕೆ ಜನ ನನ್ನನ್ನು ಇಷ್ಟಪಡಬೇಕು, ನಾನು ಪ್ರಸಿದ್ಧಿ ಪಡ್ಕೋಬೇಕು, ಇದೆಲ್ಲ ಇರುತ್ತೆ. ಅಕ್ಷತಾ ಒಳಗಡೆ ಇದು ಓಡಾಡ್ಲಿಲ್ವಾ ಮನಸ್ಸಲ್ಲಿ? ಟು ಬಿ ಫ್ರ್ಯಾಂಕ್, ನಾನು ಸ್ಕೂಲ್ ಡೇಸಲ್ಲಿ ಉಪೇಂದ್ರ ಫ್ಯಾನು. ಫಿಲಿಮ್ನೆಲ್ಲ ಯಾರ್ಯಾರು ಹೋಗ್ತಾರೆ ರಿಲೇಟಿವ್ಸ್ ಎಲ್ಲರ ಜೊತೆನೂ ಹೋಗಿ ನೋಡ್ತಿದ್ದೆ. ನಾನು ಡೈರೆಕ್ಟರ್ ಆಗ್ತೀನಿ, ಉಪೇಂದ್ರನ್ ಥರ ಆಗ್ತೀನಿ, ನೋಡ್ತಾ ಇರೋ ಅಂತ. ದರ್ಶನ್ ಅವ್ರ ಹಾಡು ಬಂದರೆ ಹಾಕೊಂಡು ಸೌಂಡ್ ಹಾಕೊಂಡು ಈ ಥರ ಫುಲ್ಲು ನಾನು ನೋಡು ಬೆಂಗಳೂರಿಗೆ ಹೋಗ್ತೀನಿ, ವಾಪಸ್ಸು ಇಂಡಸ್ಟ್ರಿ ಹೀರೋಯಿನ್ ಆಗ್ತೀನಿ, ಹೀರೋಯಿನ್ ಅಂತಿದ್ದೆ. ಅವಾಗ ಸ್ಕೂಲ್ ನಾನು ಅವಾಗ್ಲೇ ಹೇಳ್ಕೊ ಬರ್ತಿದ್ದೆ. ಅವಾಗ ಅಷ್ಟು ಇಷ್ಟ. ಆದ್ರೆ ಏನಾಗ್ಬಿಡ್ತು ಅಂದ್ರೆ ಹೋಗ್ತಾ ಹೋಗ್ತಾ ನನ್ನ ಅಪ್ಪ ತೀರ್ಕೊಂಡಿದ್ದು, ಆಮೇಲೆ ನಮಗ್ ಬಂದಿದ್ದು, ನಾನು ಕಲಿಬೇಕು ಅಂತ ರಂಗಭೂಮಿ ಕಡೆ ಬಂದಿದ್ದು, ಇವೆಲ್ಲ ನಂಗೆ ಇದೋ ಅಥವಾ ಇದೋ ಅಂದಾಗ ನಂಗೆ ಇದು ಇಷ್ಟ ಆಯ್ತು. ಈ ಕಮರ್ಷಿಯಲ್ ಹುಚ್ಚನ ಬಿಟ್ಬಿಟ್ಟೆ. ಏನ್ ಡೈಲಾಗ್ಗಳು ಉಪೇಂದ್ರ ಸಿನಿಮಾದ್ದು ಯು ರಿಮೆಂಬರ್? ಡೈಲಾಗ್ ಅವೆಲ್ಲ ಹೇಳಕ್ಕೆ ಅದಕ್ಕಿಂತ ಹೆಚ್ಚಾಗಿ ಅಲ್ಲ ಹುಚ್ಚಿತ್ತಲ್ಲ, ಸೌಂಡ್, ಮ್ಯೂಸಿಕ್, ಸೌಂಡ್. ಓ ಹಂಗ. ಆಮೇಲೆ ಬರುವಾಗ ಹೀರೋಯಿನ್ಗಳು ಹಿಂಗ್ ನೋಡೋದು, ಚಾಂದಿನಿ ಹೆಂಗ್ ನೋಡ್ತಾಳೆ ಹಿಂಗ್ ಕಾರಲ್ಲಿ ಕುತ್ಕೊಂಡು, ನಾನು ಹಿಂಗ್ ಮಿರರಲ್ಲಿ ಬಂದು ಕುತ್ಕೊಂಡು ನೋಡ್ತಿರ್ತಿದ್ದೆ. ಆಮೇಲೆ ಎಷ್ಟು ಒಂಥರ ಆಗಿಂದ ಬಾಲ್ಯ ನಾನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ. ಬಡತನೂ ಕೂಡ ಎಂಜಾಯ್ ಮಾಡಿದ್ದೀನಿ ನಾನು, ಇದ್ದದ್ದೇ ಅಲ್ವಾ ಅಂತ. ಅವಾಗಿಂದಾನೇ ನಾವು ಇದನ್ನ ತಗೊಂಡಿರೋದ್ರಿಂದ ಈಗಲೂ ನನಗೆ ಏನೇ ಬಂದ್ರು, ಇನ್ನು ಯಾವ ದೊಡ್ಡ ಅಲೆಗಳು ಬಂದ್ರು ನಾನು ಹೆದರಲ್ಲ. ಎಲ್ಲರೂ ಯೋಚನೆ ಮಾಡೋದಂಗೆ, ನಮ್ಮ ಸ್ಥಿತಿ ಹಿಂಗಿದೆ, ನಮ್ಮ ಕಷ್ಟ ಈ ಲೋಕದಲ್ಲಿ ಹಿಂಗಿದ್ರೆ ಬೆಳೆಯಕ್ಕೆ ಆಗಲ್ಲ ಅಂತ. ಅಂದ್ರೆ ಹೆಂಗೆ ಆ ಸ್ಥಿತಿ? ಬಡತನ ಅಂದ್ರೆ ಯಾವ ಸ್ಥಿತಿ ಅದು? ಅಪ್ಪ ಮಲ್ಕೊಂಡ್ರು, ಹುಷಾರ್ ತಪ್ಪಿ ಅಂದ್ಮೇಲೆ ದುಡಿಯೋರಿಲ್ಲ, ಮತ್ತೆ ಮೆಡಿಸಿನ್ಸ್, ಆಸ್ಪತ್ರೆ ಖರ್ಚುಗಳು ಜಾಸ್ತಿ. ಆಮೇಲೆ ನಾವು ಓದ್ತಾ ಇದೀವಿ, ಮನೆಗೆ ಇದಿಲ್ಲ,
ಆ ತರ ಆಗ್ಬಿಡ್ತು. ಮತ್ತೆ ಇರೋ ಬರೋ ಚೂರು ಪಾರು ಜಮೀನನ್ನು ಮಾಡೋರಿಲ್ಲ. ಹೆಂಗ್ ಮ್ಯಾನೇಜ್ ಮಾಡಿದ್ರಿ? ಏನೋ ಸರ್ ಆಯ್ತು, ನನ್ಗೆ ಅದೇ ಅರ್ಥ ಆಗಲ್ಲ ಹೆಂಗಾಯ್ತು ಅಂತ. ಬಟ್ ಅಲ್ಲಿ ಅಕ್ಕಪಕ್ಕದವರೆಲ್ಲ ಹೆಲ್ಪ್ ಮಾಡ್ತಿದ್ರು. ನನ್ನ ಸ್ನೇಹಿತರು ತುಂಬಾ ಚೆನ್ನಾಗಿದ್ರು, ಬಾಕ್ಸ್ ತರ್ತಿದ್ರು. ರಿಲೇಟಿವ್ಸ್ ಅಂದ್ರೆ ನಾವ್ ಯಾರು ಅನುಕೂಲಸ್ಥ ಫ್ಯಾಮಿಲಿ ಅಲ್ಲ. ನಮ್ಮ ಇಡೀ ಕುಟುಂಬ ಎಲ್ಲಾ ರೈತರೇ. ಯಾರು ಏನು ಒಂದು ಬ್ಯಾಕಪ್ ಇಲ್ಲ, ಆಸ್ತಿ ಮಾಡ್ಕೊಂಡಿಲ್ಲ, ಭೂಮಿ ನಂಬ್ಕೊಂಡ್ ಬದುಕ್ತವ್ರು. ಇವಾಗ 4 ಎಕರೆ ಇದೆ ಅಂದ್ರೆ 4 ಎಕರೆನೇ ಅನ್ಸುತ್ತೆ ಅವ್ರಿಗೆ. 4 ಎಕರೆಗೆ ಹೆಂಗೆ ನಾವು ಉಪ್ಪು ಯೂರಿಯಾ ಹಾಕ್ಬೇಕು, ಅದಕ್ಕೆ ಹೆಂಗ್ ಬಿತ್ತನೆ ಮಾಡ್ಬೇಕು ಅನ್ನೋದೇ ಟೆನ್ಷನ್ ಆಗಿತ್ತು. ಅಂದ್ರೆ ಭೂಮಿಯನ್ನ ಉಳದ್ ಬಿಟ್ಟು ಅವ್ರು ಬೇರೆ ಯೋಚನೆ ಇರ್ಲಿಲ್ವಲ್ಲ. ಈಗ ಭೂಮಿ ಮಾರೋದ್ರ ಬಗ್ಗೆ ಯೋಚನೆ. ಸೊ ಎಲ್ಲ ರೈತರೇ, ಎಲ್ಲರಿಗೂ ಜಮೀನ್ ಇದ್ದಷ್ಟು ಬರ್ಡನ್ ಅನ್ನೋ ತರ. ಹಂಗಿದಾಗ ನಾನು ನನ್ನ ಫಸ್ಟ್ ಸ್ಟೂಡೆಂಟ್ ಭೂಮಿಕಾ ಅಂತ, ಅವಳಿಗೆ ಪ್ರತಿ ಶನಿವಾರ ಮತ್ತೆ ಭಾನುವಾರ ಡ್ಯಾನ್ಸ್ ಹೇಳ್ಕೊಡ್ತಿದ್ದೆ. ಅವಳು ಸುಮ್ನೆ ಕಾಂಟೆಂಪ್ರರಿ ಡ್ಯಾನ್ಸ್, ಫ್ರೀ ಸ್ಟೈಲ್ ಡ್ಯಾನ್ಸ್ ಅಂತ. ಮತ್ತೆ ಯೋಗ ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ಇದ್ರಿಂದ ಯೋಗ ಎಲ್ಲ ಮಾಡ್ತಿದ್ವಿ ಅಂತ ಯೋಗ ಎಲ್ಲ ಅವಾಗ ಆಗಕ್ ಶುರು ಆಯ್ತು. ಆಮೇಲೆ ಅವ್ರ ಮಕ್ಳನ್ನೇ ಗಣೇಶ ಹಬ್ಬಕ್ಕೆ ಅವ್ರನ್ನೆಲ್ಲ ಸೇರಿಸಿ 40 ನಿಮಿಷದ ಒಂದೇನೋ ಕೊರಿಯೋಗ್ರಫಿ ಮಾಡಿದ್ವಿ. ಆಮೇಲೆ 5 ಜನ ಆಗಿದ್ರು. ದುಡ್ಡು ಬರ್ತಿತ್ತು. ಅವಾಗ ನಮ್ಮ ಯಾವ್ದೋ ಊರಿಗೆ ಕರೆದ್ರು, ಮಕ್ಳು ಕಳಿಸ್ತೀರಾ ಅಂತ ಪೇರೆಂಟ್ಸ್ ನ ಕೇಳಿ ಹ್ಞೂ ಅಂತಂದ್ರೆ ಅವರು ಬಂದಿದ್ರು. ಆಗ 5,000 ರೂಪಾಯಿ ಕೊಟ್ರು ನನ್ನ ಕೈಗೆ ಆ ಊರವರು. ಅಯ್ಯೋ 5,000! ನಾನು ಅಷ್ಟು ಹಣ ನೋಡೇ ಇಲ್ಲ. ಆಮೇಲೆ ಅವಾಗ್ಲೂ ಅನಿಸ್ತು, ಇಲ್ಲ ಕಲೆನಲ್ಲೂ ದುಡ್ಡಿದೆ ಅನ್ಸಕ್ ಶುರು ಆಗಿದೆ ಅಲ್ಲಿ. ನಮ್ಮ ಅರಳುಕುಪ್ಪೆ ಯಾವ್ದು ವಿನಾಯಕ ಗೆಳೆಯರ ಬಳಗ ಅಂತ ಅವ್ರು ಕರ್ಸಿದ್ರು. ಇನ್ನೊಂದು ಮಾಮಂದಿರು ಅವರೇ ಕಲೆಕ್ಟ್ ಮಾಡಿ ಕೊಟ್ಟಿದ್ದು. ಅದಾದ್ಮೇಲೆ ಇನ್ನೊಂದೂರ್ಗೆ ಹೋದ್ವಿ, ಗಣೇಶ ಹಬ್ಬ ಬಂದಾಗ ಈ ತರದೆಲ್ಲ ಮಾಡ್ತಿದ್ವಿ. ಅವಾಗ ನನಗೆ ಕಲೆನಲ್ಲಿ ದುಡ್ಡಿದೆ ಅನ್ಸಕ್ ಅವಾಗ ಸ್ವಲ್ಪ ಅರ್ನ ಆಗ್ತಿತ್ತು. ಬಟ್ ಹೆಂಗಿತ್ತು ಅವಾಗ ಮನಸ್ಥಿತಿ? ಸೋ ಕಾಲ್ಡ್ ಗರ್ಲಿ ಮನಸ್ಥಿತಿ. ಯಾವುದೋ ಓಲೆ ತಗೋಬೇಕು, ಜುಮ್ಕಾ ತಗೋಬೇಕು, ಬಳೆ ತಗೋಬೇಕು, ಡ್ರೆಸ್ ತಗೋಬೇಕು, ಈ ಥರದ್ದೇನು ಆಸೆ ಇಲ್ವಾ? ತುಂಬಾ. ನನಗೆ ಮೊದಲಿಂದನೂ ಫ್ಯಾಷನ್ ಸೆನ್ಸ್ ತುಂಬಾ ಇತ್ತು. ಏನೋ ಒಂದು ಸಿಕ್ಕಿದ್ರೆ ಅದನ್ನ ಇನ್ಯಾವ ಥರನೋ ಹಾಕೊಂಡೋಗ್ಬಿಟ್ಟು ಬೇರೆ ಥರ ಕಾಣಿಸ್ಕೊಳ್ತಿದ್ದೆ. ಇರ್ತಿರ್ಲಿಲ್ಲ. ಆದ್ರೆ ಪಕ್ಕದ ಮನೆಯವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಇಸ್ಕೊಂಡು ಹೋಗ್ತಿದ್ದೆ. ಜೀನ್ಸ್ ಪ್ಯಾಂಟು ಅವ್ರದ್ದು ಕೊಡ್ತಿದ್ರು. ಅವ್ರಿಗೂ ನಮ್ದೇನೋ ಸೀರೆ ಬೇಕು ಅಂದ್ರೆ ಕೊಡ್ತಿದ್ವಿ. ಅವೆಲ್ಲ ನಡೆಯುತ್ತೆ ಸರ್. ಮೊಸರು ಉಪ್ಪಿನಕಾಯಿ ಇಸ್ಕೊಬರ್ತೀವಲ್ಲ ಹಂಗೆ, ಇವತ್ತು ನಿಮ್ ಚೂಡಿದಾರ ಕೊಡ್ತೀರಾ, ನಿಮ್ದು ಇದು ಕೊಡ್ತೀರಾ ಅನ್ಕೊಂಡಾಗೆಲ್ಲ ಮಾಡ್ತಿದ್ವಿ. ನಮ್ಮ ದೊಡ್ಡಮ್ಮ ಇದಾರೆ ಪಾಪ, ಅವ್ರು ಅವಾಗೆಲ್ಲ ಅನುಕೂಲವಾಗಿದ್ದವ್ರು. ಅವ್ರ ಹತ್ರನು ಅಕ್ಕ ಇವತ್ತು ಪಿಂಕ್ ಕಲರ್ ಚೂಡಿದಾರ್ ಕೊಡು, ನಮ್ದ್ರಲ್ಲಿ ಸರಸ್ವತಿ ಪೂಜೆ, ಹಂಗೆಲ್ಲ ಇಸ್ಕೊಂಡು ಹಾಕೊಂಡು ಹೋಗಿದ್ದೆ. ಆಮೇಲೆ ಊಟದ ವಿಷಯದಲ್ಲೂ ಅಷ್ಟೇ ನಾನು ತುಂಬಾ ರುಚಿಯಾಗಿ ನಮ್ಮ ಅಜ್ಜಿಯವರೆಲ್ಲ ಒಂದ್ ಟೈಮಲ್ಲಿ ಅಷ್ಟು ರುಚಿ ಕಟ್ಟಾದ ಊಟ ಮಾಡಕ್ ಆಗ್ಲಿಲ್ಲ ನನಗೆ. ಅವಾಗ ಅಂದ್ಕೊಂಡಿದ್ದು ಮತ್ತೆ ಇವತ್ತಿಗೂ ನಾನು ಅದ್ರ ಮೇಲೆ ಸ್ಟ್ಯಾಂಡ್ ಆಗಿದ್ದೀನಿ. ನನ್ಗೆ ಏನ್ ಅನ್ಸುತ್ತೆ, ನನ್ಗನ್ಸಿದ್ದನ್ನ ನಾನು ನಿಲ್ಲಿಸ್ಬಿಟ್ಟು ಫುಟ್ಪಾತ್ ಅಲ್ಲಾದ್ರೂ ಸರಿ, ದೊಡ್ಡ ಸ್ಟಾರ್ ಹೋಟೆಲ್ ಆದ್ರೂ ಸರಿ ತಗೊಂಡು ತಿಂತೀನಿ ಅಂದ್ರೆ ನಾನ್ ಶ್ರೀಮಂತಳು ಅಂತ ಅರ್ಥ. ಅಂದ್ರೆ ನನಗ್ ಫೀಲ್ ಆಗ್ಬೇಕು. 10,000 ರೂಪಾಯಿ ಮೀಲ್ಸ್ ತಿನ್ನೋಕ್ಕೂ ನನ್ನ ಹತ್ರ ಇದೆ ದುಡ್ಡು ಅಂದ್ರೆ, 100 ರೂಪಾಯಿ ತಿನ್ನೋಕ್ಕೂ ದುಡ್ಡಿದೆ ನನಗೆ ಅಂದ್ರೆ ನಾನು ಅನ್ಸೋದೆಲ್ಲ ತಿನ್ಬೇಕು. ರುಚಿ ನನ್ ತುಂಬಾ ಇಂಪಾರ್ಟೆಂಟ್ ನನ್ನ ಲೈಫಲ್ಲಿ. ನಾನು ಸಮೃದ್ಧಳು, ಶ್ರೀಮಂತಳು ಅಂತ ಅರ್ಥ ನಂಗೆ. ಯಾಕೆಂದ್ರೆ ಬಡತನನೇ ಅದಲ್ಲ, ತಿನ್ನಕ್ಕೆ ಕಾಸಿರಲ್ಲ ಅನ್ನೋಗೆ. ಇನ್ನೊಂದು, ನನ್ಗನ್ಸಿದ್ದ ಅಟೈರ್ನೆಲ್ಲ ನಾನು ವೇರ್ ಮಾಡ್ತೀನಿ, ನಾನು ತಗೊಳ್ತೀನಿ ಅಂತ ಅಂದ್ರೆ ನಾನು ಶ್ರೀಮಂತಳು ಅಂತ ಅರ್ಥ. ಎರಡೂ ಇವಾಗ ನನ್ನಿಂದ ಆಗುತ್ತೆ. ಊಟನೂ ಮಾಡ್ಬೋದು, ನಾನು ಊಟ ಮಾಡಿ ನನ್ನ ತಂಡಕ್ಕೆ ನಮ್ಮ ಎಲ್ಲರಿಗೂ ನಾನು ಫೀಡ್ ಮಾಡೋಷ್ಟು ನನ್ನಲ್ಲಿ ಶಕ್ತಿ ಇದೆ. ಹಾಗೆ ನನ್ನ ಅಟೈರ್ ನಾನೇ ಒಂದು ಅಂಗಡಿ ಇಡೋಷ್ಟು ಗಟ್ಟಿ ಆದೆ. ಅದೇನೋ ಊಟ ಮತ್ತೆ ಬಟ್ಟೆಗಾಗಿ ಕಷ್ಟಪಟ್ಟು ಹೋಳಲ್ಲ ನಾವು, ಈ ಊಟ ಮತ್ತೆ ಬಟ್ಟೆನೇ ನನಗೆ ಅನ್ನ ಹಾಕ್ತಿದೆ ಒಂಥರ. ಸ್ಟ್ರೈಟ್ ಕ್ವಶನ್, ಅಕ್ಷತಾ ಪಾಂಡವಪುರ ಈಗ ಶ್ರೀಮಂತರ? ಸರ್ ನಾನು ಶ್ರೀಮಂತಳೆ. ನನ್ನ ಅಕೌಂಟಲ್ಲಿ ನನ್ನ ಜೇಬಲ್ಲಿ ಎಷ್ಟು ದುಡ್ಡಿದೆ ಅಂತ ಕೇಳಿದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಂತೀನಿ ಸದ್ಯಕ್ಕೆ. ಆದ್ರೆ ನನ್ನ ಶ್ರೀಮಂತಿಕೆಯನ್ನ ಪರಿಕಲ್ಪನೆ ಇರೋದು ಹೀಗೆ. ಯಾವತ್ತೂ ಕಾಡಿಲ್ವಾ? ನಾನು ಕಮರ್ಷಿಯಲ್ ಸಿನಿಮಾ ಹೀರೋಯಿನ್ ಆಗಿದ್ರೆ ಒಂದು ಹಾಡುಗಾರ ಎಲ್ಲ ಹೋಗ್ಬಿಡ್ಬೋದಾಗಿತ್ತು ಅಂತ ಇಲ್ಲ ಅನ್ಸುತ್ತೆ. ಬೇರೆ ಬೇರೆ ದೇಶಕ್ಕೆ ಹೋಗಿ ಸೀರೀಸ್ ಎಲ್ಲ ನೋಡ್ಬೇಕಾದ್ರೆ ಅದು ಹೀರೋಯಿನ್ ಆಗೇ ಹೋಗ್ಬೇಕು ಅಂತಿಲ್ಲ. ಹೀರೋಯಿನ್ ಆಗಿ ಹೋದ್ರೆ ನಾನು ಎಂಜಾಯ್ ಮಾಡಲ್ಲ. ಬಹುಶಃ ನಟಿಯಾಗಿ ಹೋದ್ರೆ ಎಂಜಾಯ್ ಮಾಡಲ್ಲ. ನಾನು ನಟನೆಯಲ್ಲಿ ಏನೋ ಬೇರೆ ತರ ಮುಳುಗೋಗ್ಬಿಟ್ಟಿರ್ತೀನಿ, ಸ್ಪೇಸ್ ನ ಎಂಜಾಯ್ ಮಾಡಕ್ಕಾಗಲ್ಲ. ಹಂಗೆ ಹೋಗಿ ಚಿಲ್ ಮಾಡ್ಕೊಂಡು ಬರ್ಬೇಕು. ಟೆಲ್ ಮೀ, ಈ ತರದ ಮನೆ ಸ್ಥಿತಿ ಮತ್ತು ಮನಸ್ಥಿತಿಯಲ್ಲಿ ತುಂಬಾ ಹೆಣ್ಣು ಮಕ್ಕಳು ಒದ್ದಾಡಿರ್ತಾರೆ ಅಂಡ್ ಗಿವ್ ಅಪ್ ಮಾಡ್ಬಿಟ್ಟಿರ್ತಾರೆ. ಅಂದ್ರೆ ಆಗಿರಲ್ಲ, ಒಂದ್ ಸಣ್ಣ ಹೆಲ್ಪ್ ಯಾರೋ ಒಬ್ರು ಮಾಡ್ಬಿಟ್ಟಿದ್ರೆ ಬಹುಶಃ ಗೆದ್ಬಿಡ್ತಿದ್ರೇನೋ. ಈ ತರ ಸರ್ಕಮ್ಸ್ಟೆನ್ಸಸ್ ಯಾರು ಬೇಕಾದ್ರೆ ಕ್ರಿಯೇಟ್ ಆಗಿರುತ್ತೆ. ಬಟ್ ನೀವು ಓವರ್ಕಮ್ ಮಾಡಿದ್ರಿ. ಟೆಲ್ ಮೀ ದಟ್ ಪರ್ಟಿಕ್ಯುಲರ್ ಪಾಯಿಂಟ್, ಗುರು ನಾನು ಗೆಲ್ಬೋದು,
ಇದು ಕಷ್ಟ ಗೊತ್ತು ನನಗೆ, ಬಟ್ ಇದನ್ನ ಮೀರಬೇಕು ಅನ್ನೋದೊಂದು ದೃಢವಾದ ಮನಸ್ಥಿತಿ ಬಂತಲ್ಲ, ಏನ ಪಾಯಿಂಟ್ ಏನದು? ಡು ಯು ರಿಮೆಂಬರ್? ಪ್ರತಿ ಸಲನೂ ಹಂಗಾಗ್ತಿತ್ತು. ಈಗ ನನ್ನ ತಂದೆ ಆ ಥರ ಆದಾಗ್ಲೂ ಓಕೆ ಸರೆಂಡರ್ ಆಗ್ಬಿಟ್ಟು ಮದುವೆ ಆಗ್ಬಿಡೋಣ ಆಯಿತು ಅಂತೆಲ್ಲ ಅಂದ್ಕೊಳ್ಳೋ ಟೈಮಲ್ಲಿ ನನಗೆ ಪಿ ಯುನಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದ್ಬಿಡುತ್ತೆ, ನಂಗೆ ಫ್ರೀ ಸೀಟ್ ಸಿಕ್ಬಿಡುತ್ತೆ. ಸೊ ಮದುವೆ ದೂರ ಅದೇ ಇದು ಈ ತರ ಅನ್ಸುತ್ತೆ. ಇಲ್ಲ ಇವಾಗ ಆಗ್ತಾನೆ ಇಲ್ಲ ಅಂತ ಅಂದಾಗ ಹೆಂಗಪ್ಪ ಫೈನಾನ್ಷಿಯಲ್ ಅಂದಾಗ ಈ ತರ 5,000 ರೂಪಾಯಿ ಕೈಗೆ ಇಟ್ಬಿಡ್ತಾರೆ. ಇನ್ನೇನೋ ಮುಗೀತು ಸಾಕು ನಿಲ್ಲಿಸ್ಬಿಡೋಣ ಅನ್ನೋ ಟೈಮಲ್ಲಿ ಸಿನಿಮಾ ಬೇಡವೇ ಬೇಡ ಸಾಕಾಯ್ತು ಅನ್ನೋ ಅಷ್ಟರಲ್ಲಿ ಫಸ್ಟ್ ಸ್ಟೇಟ್ ಅವಾರ್ಡ್ 2026 ಬಂದ್ಬಿಡುತ್ತೆ. ಈ ಥರ ಎಲ್ಲ ಆಗಬೇಕಾದ್ರೆ ಕೋವಿಡಲ್ಲಿ ನನ್ನ ಅಕ್ಷತಾ ಕಿಚನ್ ಸ್ಟಾಪ್ ಮಾಡ್ತೀನಿ ನಾನು. ಅಂದರೆ ನನ್ನ ಲೈವ್ ಕಿಚನ್ ಇತ್ತು, ಅದು ಸ್ಟಾಪ್ ಮಾಡ್ತೀನಿ. ಏಕೆಂದರೆ ಕಿಚನ್ ನಡೆಯೋದೇ ಇಲ್ಲ. ಕೋವಿಡಲ್ಲಿ ಹೆಂಗೆ ಅಪ್ಪ ಹೊಟ್ಟೆಪಾಡು ಅನ್ನುವಾಗ ನನ್ನ ಮಗಳು ಹುಡ್ತಾಳೆ, ಅವಳು ಒಂದು ಸಮೃದ್ಧಿನೇ ಅಲ್ಲ. ಈ ಥರ ಇವಾಗಲೂ ಅಷ್ಟೇ. ಏನು ಮಗಳ ಹೆಸರು? ಗಿಣಿ ಅಲ್ಲ ಗಿಯಾ. ಅವಳು ನಿಜವಾದ ಹೆಸರು ಗಿಯಾ. ಗಿಯಾ ಗಿಯಾ ಏನಂದ್ರೆ ಗಿಯ ಗಿಯ ಗಾ ಗಿಯ ಗಿಯಾ. ಓಕೆ ಓಕೆ ಅವಳನ್ನ ಕರೆಯೋದು ಗಿಣಿ ಅಂತ. ಓಕೆ. ಮದುವೆ ಯಾವಾಗ ಆಯ್ತು? ಮದುವೆ 2012 ಆಯ್ತು. ಲವ್ ಮ್ಯಾರೇಜಾ? ಲವ್ ಅಲ್ಲ, ಸೆಲೆಕ್ಷನ್. ಯಾರವರು? ಪ್ರಸನ್ನ ನನ್ನ ಟೀಚರ್ ಆಗಿದ್ರು NST ಟೈಮಲ್ಲಿ. ಡೆಲ್ಲಿನಲ್ಲ, ಡೆಲ್ಲಿಗೆ ಹೋಗೋಕ್ಕೂ ಮೊದಲು ಅವರು NST ಡೆಲ್ಲಿ ಮುಗಿಸ್ಕೊ ಬಂದು ನಮ್ದು ಯಾವ್ದೋ ಒಂದು ಕೋರ್ಸ್ ನ. ಟೀಚರ್ ಮತ್ತು ಸ್ಟೂಡೆಂಟ್ ನ ಲವ್ ಸ್ಟೋರಿ ಸರ್ ನಮ್ ಥಿಯೇಟರ್ ಅಲ್ಲಿ. ಈಗ ನೀವು ನನಗೆ ಸ್ಟೂಡೆಂಟ್ ಆಗ್ಬೋದು, ನಾನು ನಿಮ್ ಟೀಚರ್ ಆಗ್ತೀನಿ. ಥಿಯೇಟರ್ ಅಲ್ಲಿ ಹಂಗೆ, ಅಲ್ಲಿ ಕ್ಲಾಸ್ ಮತ್ತೆ ವಯಸ್ಸಿನ ಅಂತರ ಇಲ್ಲ, ಯಾರಿಂದನಾದ್ರೂ ಕಲಿಬಹುದು. ಹಂಗೆ ಪ್ರಸನ್ನಂಗೆ ಅವ್ರಿಗೂ ಅವ್ರ ಮನೆಯಲ್ಲಿ ಒತ್ತಡ ಇತ್ತು, ಮದುವೆ ಮಾಡ್ಬೇಕು ಅಂತ. ನಂದು ಒತ್ತಡ ಇತ್ತು. ಇಬ್ರದ್ದು ಥಿಯೇಟರ್ ಅಲ್ಲ, ನಾವೆಲ್ಲ ಡೆಪ್ತ್ ಆಗಿ ಅವ್ರು ಸ್ಟೂಡೆಂಟ್ ಅರ್ಥ ಮಾಡ್ಕೊಳ್ತಿದ್ರು, ನಾನು ಡೆಪ್ತ್ ಆಗಿ ಎಲ್ಲ ಎಕ್ಸ್ಪ್ರೆಸ್ ಮಾಡ್ತಿದ್ದೆ. ಅದು ಆರ್ಟ್ ಮುಖಾಂತರ, ಎಲ್ಲ ಡಿಸೈನು ಮತ್ತೆ ಡೆಮೋ ಇವೆಲ್ಲದ್ರ ಮುಖಾಂತರ. ಆಗ ಒಂದು ಅಪ್ರೋಚ್ ಆಯ್ತು ಇಬ್ರಿಂದನು. ಅವಾಗ ನಮ್ಮ ಜಂಬೆ ಚಿದಂಬರರಾವ್ ಜಂಬೆ ಅಂತ ಇದ್ದಾರೆ, ಒಬ್ರು ಥಿಯೇಟರ್ ಪರ್ಸನಾಲಿಟಿ. ಅವ್ರಿಗೂ ನಾವು ಹಿಂಗ್ ಮದ್ವೆ ಆಗಕ್ ಬೇಕು ಅಂತ ಯೋಚನೆ ಮಾಡ್ತೀವಿ. ಅವ್ರಿಗೂ ಖುಷಿ ಆಯ್ತು. ಇನ್ನು ನಮ್ಮ ಇಬ್ರದ್ದು ಅಫ್ಕೋರ್ಸ್ ನಮ್ಮ ಮಂಡ್ಯದಲ್ಲಿ ಬೇರೆ ಅಂತರ್ಜಾತಿ ಅಂತ ಅಂದ್ರೆ ಗೊತ್ತಲ್ಲ ಹೆಂಗ್ ಮಾಡ್ತಾರೆ. ನಮ್ಮ ಅಮ್ಮಂದು ಮೊದ್ಲೇ ಎಮೋಷನ್ಸ್ ಇತ್ತು. ಕೊನೆಗೆ ನೀನ್ ಯಾರನ್ನೋ ಮದ್ವೆ ಆಗ್ಬಿಡು ಅನ್ನೋ ಲೆವೆಲಿಗೆ ಬಂದ್ರು. ಹಿಂಗೆ ಇವರು ಮದ್ವೆ ಆಗ್ತೀವಿ ಅವರು ಹೋಗಿ ಕೇಳಿದಾಗ ಒಪ್ಕೊಂಡ್ಬಿಟ್ರು. ನಮ್ಮದಿದ್ದು ಒಂದೇ, ನಾವು ಮಂತ್ರ ಮಾಂಗಲ್ಯ ಆಗ್ಬೇಕು. ಕುವೆಂಪು ಅವರು. ಮತ್ತೆ ಅವಾಗ ಮಂತ್ರ ಮಾಂಗಲ್ಯನ ನಾನು ಜಾಸ್ತಿ ತಿಳ್ಕೊಂಡಿದ್ದು ಪುಟ್ಟಣ್ಣಯವರಿಂದ. ರೈತ ಸಂಘಟನೆ ಒಂದಷ್ಟು ಜನಕ್ಕೆ ಮಂತ್ರ ಮಾಂಗಲ್ಯ ಮಾಡ್ತಾ ಇತ್ತು, ಸರಳ ವಿವಾಹ ಅನ್ನೋ ಕಾನ್ಸೆಪ್ಟ್ ಅಲ್ಲಿ. ನಂಗೆ ಪುಟ್ಟಣ್ಣಯ್ಯನೇ ಬಂದು ಮದುವೆ ಮಾಡಬೇಕು ಅನ್ನೋದಿತ್ತು. ನನ್ನ ದೊಡ್ಡ ಅಭಿಮಾನಿ ಪುಟ್ಟಣ್ಣಯ್ಯಗೆ, KS ಪುಟ್ಟಣ್ಣಯ್ಯ. ಆಮೇಲೆ ನಮ್ಮ ರಂಗಗುರುಗಳು ಜಂಬೆ ಅವರು ಬಂದು ನಮ್ಮ ಮಂತ್ರ ಮಾಂಗಲ್ಯ ಮಾಡಿಕೊಟ್ಟು ನಮ್ಮೂರಲ್ಲಿ ಪಾಂಡವಪುರದಲ್ಲಿ, ಅದರಲ್ಲೂ ನನ್ನ ಅಜ್ಜಿ ಊರಲ್ಲಿ ಅರಳಕುಪ್ಪೆ ಮಂತ್ರ ಮಾಂಗಲ್ಯ ಮಾಡಿ ಕೊಟ್ರು. ನಾನು ಒಂದ್ ವರ್ಷ NST ಮುಗ್ದಿತ್ತು. ಅವಾಗ ರಜಕ್ ಬಂದೋಳು, ಮದುವೆ ಆಗಿ ವಾಪಸ್ ಡೆಲ್ಲಿಗೆ ಹೋದೆ. ಆಮೇಲೆ ಮತ್ತೆ 2.5 ವರ್ಷ ಆದ್ಮೇಲೆ ವಾಪಸ್ ಬೆಂಗಳೂರಿಗೆ ಬಂದೆ. ಇಬ್ರು ಎಲ್ಲಿರ್ಬೇಕು, ಒಂದು ನೆಲೆ ಅಂತ ಮಾಡ್ಕೊಳ್ಳೋಣ, ಓಡಾಡೋದು ಇದ್ದೇ ಇರುತ್ತೆ, ಸೆಂಟ್ರ್ ಮಾಡ್ಕೊಳ್ಳೋಣ ಅಂದಾಗ ಬೆಂಗಳೂರು ಚೂಸ್ ಮಾಡ್ಕೊಂಡ್ವಿ. ಹಾಗಾಗಿ ಬೆಂಗಳೂರು ಒಂದು ಆಯ್ಕೆ ಆಯಿತು. ಅವತ್ತಿಂದ ಇವತ್ತವರೆಗೂ ಇಬ್ರು ಓಡಾಡ್ತಾನೆ ಇದ್ದೀವಿ. ಹೆಚ್ಚು ನಾವು ಸಮಯ ಕಳೆದಿದ್ದು ಕೋವಿಡಲ್ಲಿ. ಅವ್ರೀಗ ಪ್ರೆಸೆಂಟ್ ಶಿವಮೊಗ್ಗ ರಂಗಾಯಣದ ನಿರ್ದೇಶಕರು. ಕರೆಕ್ಟ್. ಈಗ ಕನೆಕ್ಟ್ ಆದೆ ನಾನು. ಈಗ ಪ್ರಸನ್ನ ಅವರು ಕನೆಕ್ಟ್ ಆದೆ ನಾನು. ಹೌದಾ? ಈ ಡೆಸಿಗ್ನೇಷನ್ ಹೇಳಿದ್ಮೇಲೆ ನಂಗೆ ಗೊತ್ತಿರ್ಲಿಲ್ಲ. ಈ ಡೆಸಿಗ್ನೇಷನ್ ಹೇಳಿದ ತಕ್ಷಣ ಆ ಪ್ರಸನ್ನ ಅವರ ಅಂತ ಕನೆಕ್ಟ್ ಆದೆ ನನಗೆ. ಇಬ್ರು ಪ್ರಸನ್ನ ಅವರು ಇದ್ದಾರೆ, ಅದಕ್ಕೆ ಹೇಳಿದ್ದು. ದೊಡ್ಡ ಪ್ರಸನ್ನ ಇದ್ದಾರೆ, ಸೀನಿಯರ್ ಚರ್ಕ ಪ್ರಸನ್ನ. ಅವರಾ ಅಂತ ಈಗ ತಕ್ಷಣ ಮುಖ ಕಣ್ಮುಂದೆ ಬಂದ್ಬಿಡುತ್ತೆ ನನಗೆ. ಈಗ ಅಷ್ಟೇ. ದಟ್ಸ್ ನೈಸ್. ಮದುವೆ ಆದ್ಮೇಲೆ ನೀವು ಹೀರೋಯಿನ್ ಆಗಿದ್ದು? ಹೀರೋಯಿನ್ ಅಲ್ಲ, ನಟಿ. ಲೀಡ್ ಅಲ್ಲ, ಅತ್ಯುತ್ತಮ ನಟಿ ಅಂದ್ಮೇಲೆ ಅದು ಹೀರೋಯಿನ್ಗೆ ಬರೋದು. ಆಕ್ಚುಲಿ ವೆರಿ ರೇರ್ ಕಾಂಬೋ ಇದು. ಮದ್ವೆ ಆದ್ಮೇಲೆ ಫಿಲಿಂ ಮಾಡಕ್ ಶುರು ಮಾಡಿದ್ದು. ಮಗು ಆದ್ಮೇಲೆನೆ ಸುಮಾರು ಸಿನಿಮಾಗಳನ್ನೂ ಮಾಡಿದ್ದು. ನಾದ್ರೆ ಗ್ಲಾಮರ್ ತುಂಬಾ ಅಪರೂಪದ ಹೆಣ್ಮಗಳು ನೀವು. ಅಷ್ಟು ಈಸಿ ಅಲ್ವೇ ಅಲ್ಲ ನಮ್ಮ ಇಂಡಸ್ಟ್ರಿ. ಮತ್ತೆ ಇವೆಲ್ಲ ಹೇಳಿದಾಗ ಲಕ್ಕಿ ತಾನೆ. ನಾನು ವೈಂಡ್ ಅಪ್ ಮಾಡಕ್ ಹೆಂಗ್ ಮನ್ಸ್ ಬರುತ್ತೆ, ಮಾಡ್ಬೇಕು ಅಂದಾಗ ಈ ತರ ಎಲ್ಲ ಆಗ್ಬಿಡುತ್ತೆ. ಪಿಂಕಿಯಲ್ಲಿ ಏನೋ ಸಿನಿಮಾಗೆ ಅವಕಾಶ ಬಂದಿದ್ದು. ಪೃಥ್ವಿ ಕೋಣನವ್ರು ತುಂಬಾ ಒಳ್ಳೆ ನಿರ್ದೇಶಕರು. ಆಮೇಲೆ ಕೋಳಿ ಹೆಸರು ಹುಚ್ಚೀರಿ ನೀನೇ ಮಾಡ್ಬೇಕು ಅಂತ ನನ್ನ ಅಪ್ರೋಚ್ ಮಾಡಿದಾಗ ಹುಡ್ಕೊಂಡ್ ಬರುತ್ತೆ. ತುಂಬಾ ಜನ ಹುಡ್ಕೊಂಡು ಹೋಗ್ತಾರೆ, ಅದು ಕೇಳಿದೀವಿ ನಾವು. ನೂರಾರು ಸಾವಿರಾರು ಕಿಲೋಮೀಟರ್ ಜರ್ನಿ ಮಾಡಿ ಒಂದು ಆಡಿಷನ್ ಅಟೆಂಡ್ ಮಾಡಿರೋ ಹೆಣ್ಮಗಳು ನೂರಾರು ಆಡಿಷನ್ ಮಾಡಿದ್ಮೇಲೆ ಯಾವುದೋ ಸಿನಿಮಾ ಹೀರೋಯಿನ್ ಆಗಿದ್ದು ಉದಾಹರಣೆ ನನಗೆ ಗೊತ್ತಿದೆ. ಬಹುಶಃ ಆ ನಿರ್ದೇಶಕರು ನಂತರ ಡೆಪ್ತ್ ಆಗಿ ಯೋಚನೆ ಮಾಡ್ತಾರೇನೋ ಎಲ್ಲ.
ಅವ್ರಿಗೆ ಯಾವುದೋ ಒಂದು ಟ್ರಿಗರ್ ಪಾಯಿಂಟಲ್ಲಿ ನಾನು ಕಾಣಿಸಿರ್ತೀನಿ, ಅಥವಾ ಇವಳು ಈ ಪಾತ್ರಕ್ಕೆ ನ್ಯಾಯ ಒದಗಿಸಬಲ್ಲಳು ಅಂತ ಅನಿಸ್ಬೋದು, ಹಂಗಿರ್ಬೋದು. ಅಕ್ಷತಾ ಕನ್ನಡಿ ಮುಂದೆ ನಿಂತಾಗ ಇದು ನನ್ನ ಸ್ಟ್ರಾಂಗ್ ಪಾಯಿಂಟು, ಹಾಗಾಗಿ ನಾನು ಇಂಡಸ್ಟ್ರಿಯಲ್ಲಿ ಇದ್ದೀನಿ ಅಂತ ಏನು ಅನ್ಸೋದೇನು? ಸತ್ಯ ಮತ್ತು ಪ್ರಾಮಾಣಿಕತೆ. ಅದೇ ತುಂಬ ಕಷ್ಟ. ಇವಾಗ ತುಂಬ ದ್ವೇಷಗಳನ್ನು ಹುಟ್ಟಾಕೊಂಡ್ಬಿಡುತ್ತೆ ಅದು. ಇಲ್ಲ, ನೋಡೋಣ, ನಂಗೆ ಅನ್ಸಿದ್ದು ನಾನು ಹೇಳ್ತೀನಿ, ನನ್ಗೆ ಅನ್ನಿಸ್ದಂಗೆ ನಾನು ಮಾಡ್ತೀನಿ. ವಾಟ್ ಎವರ್ ನಾಟಕನೋ ಕ್ಯಾರೆಕ್ಟರೈಸೇಷನ್ ಆಗ್ಬೋದು, ಅಭಿವ್ಯಕ್ತಿನೂ ಆಗ್ಬೋದು. ಬಟ್ ಈ ಲೋಕದಲ್ಲಿ ತುಂಬಾ ಗಾಡ್ ಫಾದರ್ ಬೇಕು ಅಂತಾರೆ, ನಿಮ್ಗಿದ್ರ? ನನಗೆ ಗಾಡ್ ಫಾದರ್ ಅಂತ ಯಾರು ಇಲ್ಲ, ಹಂಗೆ ನೋಡೋದಿದ್ರೆ ಗಾಡ್ ಫಾದರು ಆ ಥರ ಇಲ್ಲ. ನನಗೆ ಗಾಡ್ ಫಾದರ್ ಆಗಲಿಕ್ಕೆ ಬರ್ತಾರೆ ತುಂಬ ಜನ, ಅಂದರೆ ಇಷ್ಟಪಡ್ತಾರೆ. ಲೈಕ್ ನಾನು ನಿನ್ನ ಅಪ್ಪ ಅಂತ ಅನ್ಕೊ ನನ್ನನ್ನು, ಅಕ್ಷತಾ ಅಂತ. ನನಗೆ ಅದೇನು ಅವ್ರು ತುಂಬ ದೊಡ್ಡ ವ್ಯಕ್ತಿ ಆದರೂ ನನಗೆ ಅಪ್ಪ ಅನ್ನೋಕ್ಕಾಗಲ್ಲ. ನಮ್ಮಪ್ಪ ನನಗಪ್ಪ. ಇವರೆಲ್ಲ ನನಗೇನೋ ಗುರುಗಳ ಥರನೋ, ಮಾರ್ಗದರ್ಶಕರ ಥರನೋ, ಸರ್ ಅಂತ ಮೆಂಟರ್ ಥರನೋ ಹಾಗೆ ಅನ್ನೋಣ ಅನಿಸುತ್ತೆ. ಅದರ್ವೈಸ್ ನನಗೆ ಈ ಕ್ಷೇತ್ರದಲ್ಲಿ ತುಂಬ ಜನ, ಒಬ್ಬರೇ ಅಂತಲೇ ಹೇಳೋಕ್ಕಾಗಲ್ಲ, ತುಂಬ ಜನ ಹೆಲ್ಪ್ ಮಾಡ್ತಾರೆ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳು ನಂಗೆ ತುಂಬ ಹೆಲ್ಪ್ ಮಾಡ್ತಾರೆ. ಹಾಗೆ ನನಗೆ ಕೆಲವೊಂದೆಲ್ಲ ಯಾವುದಾದ್ರೂ ಕನ್ಫ್ಯೂಷನ್ಸ್ ಆದಾಗ, ಒಂದಷ್ಟು ವಿಷಯಗಳು ಮಾತಾಡಬೇಕು ಅಂದಾಗ ನಮ್ಮ ಕವಿರಾಜ್ ಅವ್ರ ಹತ್ರ ಮಾತಾಡ್ತೀನಿ. ಕವಿರಾಜ್ ಸರ್ ನನಗೆ ತುಂಬ ಚೆನ್ನಾಗಿ ಹೇಳ್ತಾರೆ, ಬರಹಗಾರರು. ಅವರು ನನ್ನ ಗೈಡೆ. ಇಡೀ ಫ್ಯಾಮಿಲಿಯವರು ನನ್ನ ಜೊತೆ ನಿಲ್ತಾರೆ, ಗೊತ್ತಿರುತ್ತೆ. ಒಂದಷ್ಟು ಏನೋ ಆಗ್ತಾನೇ ಇಲ್ಲ ಅಂತ ಅಂದಾಗ, ನಾನು ಸ್ವಲ್ಪ ಫೇಲ್ ಆದಾಗ ಯಾರ ಹತ್ರನೂ ಹೋಗಲ್ಲ. ನಂಗೆ ಮಾತಾಡಕ್ಕೆ ಒಂಥರ ಬೇಜಾರಾಗ್ತಿದೆ ಅಂದಾಗ ಒಬ್ಬರಿರ್ಬೇಕು ಅಂತ ಬಯಸ್ತೀನಿ. ಯಾರನ್ನು ಹೇಳ್ಕೊಂಡು ಯಾರು ನಂಗೋಸ್ಕರ ಸಹಾಯ ಮಾಡಿದ ಉದಾಹರಣೆಗಳು ನೋಡಿಲ್ವಲ್ಲ. ಟೈಮ್ ಜೊತೆ ಬಿಟ್ಬಿಡೋಣ ಅನ್ಸ್ಬಿಡುತ್ತೆಲ್ಲ. ಟೈಮ್, ನಮ್ಮ ಸೋದ್ರ ಮಾವ ತೀರ್ಕೊಂಡಾಗ ನನಗೆ ತುಂಬ ಸಮಯ ಬೇಕಾಯಿತು ಆಚೆ ಬರೋಕ್ಕೆ. ಅದು ಅಲ್ಲದೆ ಅವರ ಗದ್ದೆ ಜಮೀನು ಎಲ್ಲ ನೋಡ್ಕೋಬೇಕಾಗಿ ಬಂತು. ಅದು ನಾನು ನೋಡ್ಕೊಳ್ತೀನಿ ಅಂತ ಅವರಿಗೆ ಭರವಸೆ ಕೊಟ್ಟಿದ್ದೆ ನಮ್ಮ ಅಜ್ಜಿಗೆ. ಅಜ್ಜಿ ಒಬ್ಬರೇ ಆದರು. ನನ್ನ ಆ ಅಜ್ಜ ಹೆಚ್ಚುಗಮ್ಮಿ 80ನೇ ವಯಸ್ಸಿನಲ್ಲಿ ಹೋಗಿ ಸೂಸೈಡ್ ಮಾಡ್ಕೊಂತಾರೆ. ಇವೆಲ್ಲ ಏಟು ನಾನು ಒಬ್ಳದೇ ಆಗಿರೋ ನಮ್ಮ ಮನೆಯವ್ರದ್ದಾಗಿತ್ತು. ನಾನೆಲ್ಲ ಹೊರಗಡೆ ಹೋಗಿ ನಾಟಕ ಮಾಡ್ಕೊಂಡು 4 ಜನನ ಮೀಟ್ ಮಾಡಿ ಎಲ್ಲ ಮರಿಬೋದು, ಅಥವಾ ನನ್ನನ್ನು ಮರೆಸೋಕ್ಕೆ ತುಂಬ ಸಾಧನಗಳಿದ್ದಾವೆ, ಬರಿಬೋದು, ಓದ್ಬೋದು. ಆ ಹೆಣ್ಣು ಮಕ್ಳುಗಳಿಗೆ, ನಮ್ಮ ಆ ಚಿಕ್ಕಮ್ಮಂದಿರಿಗೆ, ನನ್ನ ತಾಯಿಗೆ, ನನ್ನ ಅಜ್ಜಿಗೆ ಯಾರೂ ಇಲ್ಲ. ಅವರಿಗೆ ನಾನು ಮಾರಲ್ ಸಪೋರ್ಟಾಗಿ ನಿಲ್ಲಬೇಕು, ನಾನು ಇರಬೇಕು. ಅಡುಗೆ ಮಾಡ್ಕೊಂಡು ಊಟ ಮಾಡಲ್ಲ, ಅಷ್ಟು ನೊಂದುಬಿಟ್ಟಿತ್ತು ಟೈಮಲ್ಲಿ. ಜೊತೆಲಿರಬೇಕು ಅಂತೆಲ್ಲ ಇರ್ತೀನಲ್ಲ, ಆವಾಗ ನನಗೆ ಯಾರಾದರೂ ನಿನ್ಗೇನಾಗ್ತಿದೆ ಅಂತ ಕೇಳೋದು ಕಮ್ಮಿ. ಈಗ ಪ್ರಸನ್ನಂದು ನನ್ನ ವಿಷಯದಲ್ಲೂ ಅಷ್ಟೇ. ಪ್ರಸನ್ನಂದು ಬ್ಯಾಕ್ಗ್ರೌಂಡು, ಅವ್ರ ಫ್ಯಾಮಿಲಿ ವಿಷಯ ನನಗಿಂತನೂ ಬೇರೆ ಥರನೇ ಇದೆ. ಹಾಗಾಗಿ ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡಿಕೊಂಡು, ಅವರ ಇಂಡಿವಿಜುವಲ್ ವರ್ಕಲ್ಲಿ ನಾವಿಬ್ಬರು ಇಂಡಿವಿಜುವಲೇ. ಲೈಕ್ ಅವರ ಕ್ರಿಯೇಟಿವಿಟಿ, ಅವರ ಯೋಚನೆ ಅವ್ರದ್ದು, ನಾನೇನು ಹೇಳೋಕ್ಕೋಗಲ್ಲ. ನನ್ನ ಎಕ್ಸ್ಪ್ರೆಷನ್ಸ್, ನನ್ನ ಎಕ್ಸ್ಪೆರಿಮೆಂಟ್ಸ್ ನಂದು, ಅವರು ಏನು ಹೇಳೋಕ್ಕೆ ಬರಲ್ಲ. ಹಂಗಾಗಿ ನಾವಿಬ್ಬರು ಈ ವಿಷಯದಲ್ಲಿ ಇನ್ನೂ ಕ್ಲಾಶಸ್ ಮಾಡ್ಕೊಂಡಿಲ್ಲ, ಇನ್ನೂ ಚೆನ್ನಾಗಿದ್ದೀವಿ. ಗಂಡ ಹೆಂಡತಿ ಜಗಳ ಮಾಡಲ್ಲ? ತುಂಬಾ ಮಾಡ್ತೀವಿ. ಜಗಳ ಮಾಡೋದೇ ಇಲ್ಲ ಅಂತಲ್ಲ, ಸಿಕ್ಕಾಪಟ್ಟೆ ಮಾಡ್ತೀವಿ. ಯಾರು ಜಗಳ ಮಾಡೋರು ಇಬ್ರಲ್ಲಿ? ನಾನೇ. ಅಬ್ಬಾ, ಇದ್ದಂಗೆ ನನಗೆ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ಈ ಅಳು ಬಂದ್ರು ಹತ್ಬಿಡ್ತೀನಿ, ನಗು ಬಂದ್ರು ಯಾರಿದ್ದಾರೆ ಅಂತಾನು ನೋಡಲ್ಲ, ಜೋರಾಗಿ ನಗ್ತಿರ್ತೀನಿ. ಈ ನಯ ನಾಜೂಕು ಎಲ್ಲ ಇಲ್ವಾ ನಿಮ್ಮ ಹತ್ರ? ಇದೆ ನಯ. ನಾನು ಮಾತಾಡ್ಲಾ? ಹೇಳಿ ಬೇಕಾರೆ ಒಂದು 5 ನಿಮಿಷ ನೀವೇ ಹೇಳಿ. ನಾನು ಒಂದು 5 ನಿಮಿಷ ನಯ ನಾಜೂಕಾಗಿ ಮಾತಾಡ್ತೀನಿ, ಅವಾಗ ನೀವ್ ಹೇಳ್ಬೇಡ ಇದು ಇರ್ಲೋ ಅದಿರ್ಲೋ ಅಂತ ಹೇಳಿ ನಂಗೆ ಕಂಟಿನ್ಯೂ. ಫುಲ್ ಡ್ರಾಮಾ ಅದು? ಇಲ್ಲ, ಅಫ್ಕೋರ್ಸ್ ನಯ ನಾಜೂಕೆ ಆರ್ಟಿಫಿಷಿಯಲ್. ನಂಗೆ ಈ ವಯ್ಯಾರ, ಬಿಂಕ ಬಿನ್ನಾಣ ಇವೆಲ್ಲ ಹೆಣ್ಮಕ್ಳಿಗೆ ಇರುತ್ತಲ್ಲಮ್ಮ, ಬೆಕ್ಕಿನ ನಡಿಗೆ, ಈ ತರದೆಲ್ಲ ಇರುತ್ತಲ್ಲ, ಅದೆಲ್ಲ ಇಲ್ವಾ ರಕ್ಷತಾ ಹತ್ರ ಅಂತ ಕೇಳ್ತಾ ಇದ್ದೀನಿ. ಇದೆ. ನನ್ನ ಅಂಗಡಿ ಜರಮಾನ ಅಂಗಡಿಗೆ ನಮ್ದು ಫೋಟೋ ಶೂಟ್ಗೆ ಅವೆಲ್ಲ ಇರ್ಲೇಬೇಕು. ಓಕೆ. ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಇರ್ಬೇಕು ಅದಿರ್ಬೇಕು. ನಾನು ಇಲ್ಲಿ ಕೂತಾಗ ನಾನು ಅಕ್ಷತಾ ಇಲ್ಲಿ ಯಾವ್ದು ಜನಮನ ಅಂಗಡಿಯ ಪ್ರಾಡಕ್ಟ್ ನಾನು ಪ್ರಮೋಟ್ ಮಾಡ್ಕೊಂಡು ನನ್ನ ಡ್ರೆಸ್ ಹಿಂಗೆಲ್ಲ ತೋರ್ಸ್ಕೊಂಡು ಮಾತಾಡಕ್ ಬಂದಿಲ್ಲ. ಇಲ್ಲಿ ನಾನು ಸ್ಟೇಜ್ ಮೇಲೆ ಕೂತಿದ್ದೀನತ್ತ ಏನಾಯ್ತು ಗೊತ್ತಾ ಸಾರ್ ಅಂತಾನೂ ಹೇಳಕ್ ಬಂದಿಲ್ಲ. ಇಲ್ಲಿ ನಾನು ಈ ನ್ಯೂಟ್ರಲ್, ಈ ನ್ಯೂಟ್ರಲ್ ಅಲ್ಲಿದ್ದಾಗ ನಾನಾಗೆ ಮಾತಾಡ್ಬೇಕು. ನೀವ್ ಕೂತಿದ್ದೀರಿ, ಇನ್ಯಾರೋ ಆಹ್ವಾನ ಇಲ್ಲ, ವಿತೌಟ್ ಮೇಕಪ್ ಇದ್ದೀರಿ. ನನ್ ಸಿನಿಮಾಗ ಮೇಕಪ್ ಇಲ್ಲ. ಡಿ ಗ್ಲಾಮ್. ನೀವು ಹಂಗೆ ಫೇಮಸ್ ಅಲ್ಲ, ಅದೇ ನಿಮಗೆ ಸೂಟ್ ಆಗೋದು ಹಂಗ್ ನೋಡಕ್ ಹೋದ್ರೆ. ಈಗಲೂ ಮೇಕಪ್ ಅಲ್ಲಿ ಇದೀರಿ ನಂಗೆ ಇವಾಗ್ಲೂ ಅನ್ಸಿಲ್ಲ. ಹೌದು, ಹೆಣ್ಮಕ್ಳಾದ್ಮೇಲೆ ಅವೆಲ್ಲ ಇದ್ದೇ ಇದೆ, ಅದೆಲ್ಲ ಮಾಡ್ಲೇಬೇಕು. ಬಟ್ ಈ ಬಾಯ್ಕಟ್ ಮೊದ್ಲಿಂದನೂ ಇಲ್ಲ. ನೀಳವೇಣಿ, ಆ ನೀಳ ಜಡೆ ಅಲ್ಲ ಏನೋ ಇಷ್ಟ ಇಲ್ವಾ?
ಉದ್ದ ಜಡೆ ಬಿಟ್ಟಿಲ್ಲ ಯಾವಾಗ್ಲೂ. ಯಾಕೆಂದ್ರೆ ಕೇರ್ ಮಾಡಕ್ ಆಗಲ್ಲ ಅಂತ ಏನೋ. ಮೋಸ್ಟ್ಲಿ ಸ್ಪೋರ್ಟ್ಸ್ ಅಲ್ಲಿ ಇದ್ನಲ್ಲ, ಹಿಂಗ್ ಕಟ್ಕೊ ಓಡು, ನಾಟಕಕ್ಕೆ ಬಂದಲ್ಲ ಹಿಂಗ್ ಕಟ್ಕೊ ಮಾಡು, ಹಿಂಗಿತ್ತು. ನಾನು ಹೇರ್ ಡೊನೇಟ್ ಮಾಡಿದೆ, ಶಾರ್ಟ್ ಆಗ್ಬಿಡ್ತು. ನನ್ನ ಹೇರ್ ಸ್ಟೈಲಿಸ್ಟ್ ಇದ್ದಾಳೆ ನೇತ್ರ, ಅವಳ ಹತ್ರ ಕೂತಾಗಿ ಡಿಸೈನ್ ಮಾಡ್ಕೊಡ್ತಾಳೆ. ಈಗ ಒಂದ್ ಸಿನಿಮಾ ಒಪ್ಕೊಂಡಿದೀನಿ ಯಾವ್ದೋ, ಅವಳಿಗೆ ಹೇಳ್ದೆ ಎಕ್ಸ್ಟೆನ್ಷನ್ ಹಾಕಂತಾರೆ ಅವರು ಅಂದ್ರೆ ಅದ್ ಹಾಕೊಳಕ್ ಸ್ವಲ್ಪ ಆಗೋ ತರ ಏನಾದ್ರು ಸ್ಟೈಲ್ ಮಾಡು ಅಂತ. ನಾನು ಹೇರ್ ಕಲರ್ ಮಾಡ್ಸಲ್ಲ, ಆಮೇಲೆ ಟಾಟೋಸ್ ಹಾಕ್ಸಲ್ಲ, ತುಂಬಾ ಫೇಶಿಯಲ್ಸ್ ಅವೆಲ್ಲ ಮಾಡ್ಸಲ್ಲ. ಯಾಕೆ ಹೇರ್ ಕಲರ್ ಮತ್ತೆ ಇದೆಲ್ಲ ಹಾಕ್ಸಲ್ಲ ಅಂದ್ರೆ ಯಾವತ್ತಿಗೆ ಯಾವ ಪಾತ್ರ ಬರುತ್ತೋ ಹೇಳಕ್ಕಾಗಲ್ಲ. ನಾನು ರೆಡಿ ಆಗಿದ್ದೀನಿ, ನಾನೊಂಥರ ಯುದ್ಧಕ್ಕೆ ಸೈನಿಕರು ರೆಡಿ ಆಗಿರ್ತಾರಲ್ಲ ಹಂಗೆ ನಾನು ಕುಗ್ಗೋದು ಇಲ್ಲ. ನಾನು ರೆಡಿ ಮಾಡ್ಕೊಳ್ತಾ ಇರ್ತೀನಿ. ಇವತ್ತು ಈ ಪಾತ್ರ ಬರುತ್ತೋ ನಾಳೆ ಆ ಪಾತ್ರ ಬರುತ್ತೋ ಹೇಳಕ್ಕಾಗಲ್ಲ. ಎಲ್ಲ ಡಿ-ಗ್ಲಾಮ್ ಪಾತ್ರಗಳೇ ಮಾಡೋದ್ರಿಂದ ನಾನು ಮಾಡುವ ಹುಚ್ಚೇರಿಗೆ ಹೇರ್ ಕಲರ್ ಇರಬಾರ್ದು. ಆಮೇಲೆ ಅದನ್ನ ಬ್ಲ್ಯಾಕ್ ಮಾಡ್ಕೊಂಡು ಹೋಗಕ್ಕೆ ನನ್ಗೆ ಇಷ್ಟ ಆಗಲ್ಲ. ಇಲ್ಲೆಲ್ಲೋ ಏನೋ ಕಾಣಿಸ್ತಿದೆ ಅಂತ ಅದನ್ನ ಮರ್ಜ್ ಮಾಡಕ್ಕೆ ಅವರಿಗೆ ತುಂಬ ಸಮಯ ಹಿಡಿಬಾರ್ದು. ಹಾಗಾಗಿ ನಾನು ಆರಾಮಾಗಿ ಫಸ್ಟು ಥ್ರೆಡ್ಡಿಂಗ್ ಮಾಡಿಸಲ್ಲ, ಹಿಂಗೆ ಇರ್ತೀನಿ. ನನ್ನ ಫೇಸ್ನ ನಾನು ಈ ಥರ ಸುಮ್ಮನೆ ಬಿಟ್ಬಿಡ್ತೀನಿ. ನೀವೇನು ಡಿಗ್ಲಾಮ್ ಮಾಡ್ಕೋದಿಲ್ಲ, ಮೇಕಪ್ಪೇ ಬೇಡ, ನಾನೇ ಹರಳೆಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಕಪ್ಪು ಮತ್ತು ಹರಳೆಣ್ಣೆ ಹಾಕ್ಕೊಂಡು ಹಿಂಗೆ ಮಾಡ್ಕೊಂಡು ಹೋಗ್ತೀನಿ. ಈಸಿ, ನನ್ಗೆ ಎಲ್ಲ ಈಸಿ ಆಗಬೇಕು, ನನಗೇನು ಹೊರೆ ಆಗಬಾರ್ದು ಅಭಿನಯ ಮಾಡಬೇಕಾದ್ರೆ. ಯಾರು ನಟಿಯರು ನಿಮಗೆ ತುಂಬ ಇನ್ಫ್ಲುಯೆನ್ಸ್ ಮಾಡಿದ್ರು? ತುಂಬ ಜನ ಇದ್ದಾರೆ. ಪುಟ್ಟಣ್ಣ ಕಣಗಾಲಿನ ಚಿತ್ರದ ಎಲ್ಲ ನಟಿಯರು ನನಗೆ ಪ್ರೇರಣೆ. ಈವನ್ ಪುಟ್ಟಣ್ಣ ಕಣಗಾಲೆ ನನಗೆ ಪ್ರೇರಣೆ, ನನಗೆ ಇಷ್ಟ ಆಗ್ತಾರೆ. ನಾನು ತುಂಬ ಕನ್ನಡ ಸಿನಿಮಾಗಳನ್ನ ನೋಡಿ ಬೆಳೆದೋಳು. ಕನ್ನಡ ಸಿನಿಮಾ ಅಂದ್ರೇ ಇಷ್ಟ. ನಾನು ಡೆಲ್ಲಿಗೆ ಹೋದ್ಮೇಲೆ NSTಗೆ ನನ್ನನ್ನು ಸ್ಮಿತಾ ಪಾಟೀಲ್ ಅನ್ನೋಕ್ಕೆ ಶುರು ಮಾಡಿದ್ರು, ಅಲ್ಲಿಯ ಸೀನಿಯರ್ಸು. ನಂಗೆ ಸ್ಮಿತಾ ಪಾಟೀಲ್ ಯಾರು ಅನ್ನೋದೇ ಗೊತ್ತಿರಲಿಲ್ಲ. ನಾವೆಲ್ಲ ಪಕ್ಕಾರ ಆಗ ನನಗೆ ಕಾಣಿಸ್ತೀರಾ ಅಂತ ಆಮೇಲೆ ಅನ್ಸಕ್ ಶುರು ಆಯ್ತು. ಹೌದೆಲ್ಲ ಕಾಣಿಸ್ತೀನಿ, ಫೋಟೋಸ್ ನೋಡುವಾಗ ಅನ್ಸುತ್ತೆ ಕೆಲವೊಂದ್ಸಲಿ. ಇಲ್ಲೊಬ್ಬರಿದ್ದಾರೆ ಕನ್ನಡದ ಸ್ಮಿತಾ ಪಾಟೀಲ್, ಆ ಥರ ತುಂಬ ಬರ್ದಿದ್ದಾರೆ. ಫಿಕ್ಸ್ ಆಯ್ತು. ಆಗ ನಾನು ಸ್ಮಿತಾ ಪಾಟೀಲ್ ಯಾರು ಅಂತ ಕೇಳ್ಬಿಟ್ರೆ ಸೀನಿಯರ್ಸು ರ್ಯಾಗ್ ಮಾಡ್ತಾರೆ, ಏನಾದ್ರು ಅನ್ಕೊಂಡ್ಬಿಡ್ತಾರೆ ಅಂತ ನನ್ನ ರೂಮ್ಮೇಟ್ನ ಕೇಳಿದೆ. ಯಾವುದೇ ಕಾರಣಕ್ಕೂ ಸ್ಮಿತಾ ಪಾಟೀಲ್ ಯಾರು ಅಂತ ಕೇಳ್ಬೇಡಮ್ಮ, ಇನ್ನೂ ರ್ಯಾಗ್ ಮಾಡ್ತಾರೆ ನಿಂಗೆ, ಗೂಗಲಲ್ಲಿ ನೋಡು ಅಂತ ತೋರಿಸಿದ್ರು. ನೋಡಿ ನಾನೇ ಚೆನ್ನಾಗಿದ್ದೀನಲ್ಲ ಅಂತ ಅನ್ಕೊಂಡಿದ್ದೆ. ಅಂದ್ರೆ ನಾನು ಇನ್ನು ಅವಾಗೆಲ್ಲ ನಾನು ಸ್ವಲ್ಪ ಡೆಲ್ಲಿಗೆ ಬಂದವಳು ಅಂದಮೇಲೆ ಇನ್ನೂ ಸ್ಟೈಲಿಶ್ ಆಗ ಬಂದವಳು. ಮೈಸೂರಿಗೆ ಹೋದವಳು ಅಂದ್ರೆ ಇನ್ನೂ ಸ್ಟೈಲಾಗಿ ಹೋದವಳು. ನಾನು ಕೂದಲು ಮೊದಲಿಂದನೂ ಕೆಂಚ್ಕಿತ್ತು. ನಾನು ಡಿ-ಗ್ಲಾಮ್ ಆಗಕ್ಕೆ ಶುರು ಮಾಡಿದ್ದೆ ಥಿಯೇಟ್ರನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದಾಗ. ಈ ನ್ಯಾಚುರಲ್ ಆಗಿರಬೇಕು, ಯಾವಾಗ ಏನು ಪಾತ್ರ ಬರುತ್ತೆ ಅದಕ್ಕೆ ಅಡಾಪ್ಟ್ ಆಗೋ ಥರ ನಾನು ನ್ಯೂಟ್ರಲ್ ಆಗಿ ಇರಬೇಕು ಅಂತ. ಸ್ಮಿತಾ ಪಾಟೀಲ್ ಫಿಲಿಮ್ ನೋಡಿದೆ, ಭೂಮಿಕಾ, ಏನು ಆ್ಯಕ್ಟ್ರೆಸ್. ಅಲ್ಲಿಂದ ನನಗೆ ಸ್ಮಿತಾ ಪಾಟೀಲ್ ತುಂಬ ಪ್ರೇರಣೆ ಆದರು. ಕನ್ನಡದಲ್ಲಿ ಹಾಗೆ ನೋಡೋದಿದ್ರೆ ನನಗೆ ಸರಿತಾ ಅವ್ರು ತುಂಬ ಇಷ್ಟ ಆಗ್ತಾರೆ ಪರ್ಫಾರ್ಮೆನ್ಸಲ್ಲಿ. ಆಮೇಲೆ ಇತ್ತೀಚಿನ ನಟಿಯರುಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಇತ್ತೀಚೆಗೆ ತುಂಬ ಕಷ್ಟಪಟ್ಟು ನಿಧಿ ಹೆಗಡೆ ಚೆನ್ನಾಗಿ ಮಾಡ್ತಾಳೆ, ಚೈತ್ರಾ ಆಚಾರ್ಯ ಚೆನ್ನಾಗಿ ಮಾಡ್ತಾಳೆ, ನಮ್ಮ ಪ್ರಿಯಾ ಶಟಮರ್ಷನ್ ಮಾಡ್ತಾಳೆ. ತುಂಬಾ ಜನ ಇದ್ದಾರೆ. ಥಿಯೇಟರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋರು ಕರೆಕ್ಟ್ ಆಗಿ ಹೇಳ್ತಾ ಇದ್ರಲ್ಲ. ಮೋಸ್ಟ್ಲಿ ಆಫ್ ಕೋರ್ಸ್ ಯೆಸ್, ಮೋಸ್ಟ್ಲಿ ಹೌದು, ಇಲ್ಲ ಮಾಡ್ತಾರೆ. ಹಂಗೆ ಹೇಳ್ತಿದ್ದೀರಿ ನೀವು, ಅದಕ್ಕೆ ನಾನು ಯಾರ ಹೆಸರು ಹೇಳ್ತಿದ್ದೀರಿ ನೋಡ್ತಾ ಇದ್ದೀನಿ. ಪ್ರಿಯಾ ಆಗ್ಲಿ ಚೈತ್ರ ಆಗ್ಲಿ ಎಲ್ಲ ಕಾಲೇಜ್ ಡೇಸ್ ಇಂದ ಅವರೆಲ್ಲ ಹಾಗೆ ಇರೋರು ಕೂಡ. ಅವರು ಪರಿಚಯ ನಂಗೆ, ಅವರು ಇರೋರು ಮತ್ತೆ ಈಗಲೂ ಅಷ್ಟೇ. ಅವ್ರು ಮೇಕಪ್ ಮಾಡ್ಕೊಂಡು ತುಂಬಾ ಗ್ಲಾಮರ್ ಆಗಿ ತೋರಿಸ್ಕೊಳ್ಳೋಕೆ ಚೂಸ್ ನನ್ನ ಪಾತ್ರ ಏನು ಅಂತ ಚೂಸ್ ಮಾಡೋ ಹೆಣ್ಮಕ್ಳು ಇವರೆಲ್ಲರೂ ಕೂಡ ಬಂದಿದ್ದೆಲ್ಲ ಒಪ್ಕೊಳ್ಳೋರಲ್ಲ. ಆಮೇಲೆ ಹೀರೋಯಿನ್ ಆಗಕ್ಕೆ ಹೊರಟೋರು ಅಲ್ಲ ಇವ್ರು. ಹೌದು, ಎಕ್ಸಾಕ್ಟ್ಲಿ. ನಿಧಿ ಆದ್ರೂ ಅಷ್ಟೇ, ಯಾರೇ ಆದ್ರೂ ಅಷ್ಟೇ. ಅದಕ್ಕೆ ನೀವು ಕರೆಕ್ಟ್ ಆಗಿ ನಿಮ್ಮ ಮನಸ್ಥಿತಿ ಯೋಚನೆ ಮಾಡ್ತಿದ್ದೀರಾ. ಅವ್ರನ್ನ ಚೆನ್ನಾಗಿ ಮಾಡ್ತಾವ್ರನ್ನ ಸ್ಕ್ರೀನ್ ಅಲ್ಲಿ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಬನ್ನಿ ಅಕ್ಷತಾ, ಸಿನಿಮಾ ನಿಮ್ಗೋಸ್ಕರ ಕಾಯ್ತಾ ಇದೆ, ಪ್ಲೀಸ್ ಬನ್ನಿ ಅಂತ ಕರೆದು ನಿಮ್ಗೆ ಆಕ್ಟ್ ಮಾಡಿಸಿ ಕಳಿಸ್ಕೊಟ್ಟಿದ್ದ ದಿನಗಳದು. ಇಲ್ಲ ಗುರು, ಬೆವರು ಸುರಿಸಿದೀನಿ ನಾನು ಇಲ್ಲುವೆ. ಪ್ರತಿ ಅವಕಾಶನೂ ಹುಡ್ಕೊಂಡ್ ಬಂದಿದ್ದಲ್ಲ ಹಂಗೆ ಅಂತನಾ? ಹಿಂಗೆ ಇಲ್ಲ, ಹಂಗಿಲ್ಲ. ಆಮೇಲೆ ನಾವು ಸಿನಿಮಾದವರು ಹಂಗು ರೆಡ್ ಕಾರ್ಪೆಟ್ ಆಸಿ ಕರ್ಸಿಲ್ಲ. ಆದ್ರೆ ಸಿನಿಮಾ ನಮ್ದು ಸ್ಕ್ರೀನಿಂಗ್ ಆಗಿ ನನ್ಗೆ ಅವಾರ್ಡ್ ಕೊಡ್ಬೇಕಾದ್ರೆ ರೆಡ್ ಕಾರ್ಪೆಟ್ ಮೇಲೆ ವಿಜೃಂಭಿಸ್ತಾರಲ್ಲ, ಅವಾಗ ನನಗೆ ಅನ್ಸ್ತಿರುತ್ತೆ. ಅದು ನಮ್ಮ ಬೆಂಗಳೂರು ಕರ್ನಾಟಕದಲ್ಲ, ಬೇರೆ ಕಡೆ ಹೋದಾಗೆಲ್ಲ. ಇದು ರೆಡ್ ಕಾರ್ಪೆಟ್ ಅಲ್ಲಿ ನಡ್ಕೊಂಡು ಹೋಗೋದು, ರೆಡ್ ಕಾರ್ಪೆಟ್ ಅಂತ ಇರ್ತಾರೆ. ಏನೋ ಒಂದು ಕಾರ್ಪೆಟ್ ಅಪ್ಪ ನಡ್ಕೊಂಡು ಹೋಗೋದು ಅಂತ ಅನ್ಸುತ್ತೆ. ಅಲ್ಲಿಗೆ ಆ ಕ್ಯಾಮ್ರಾ ಇವೆಲ್ಲ ನೋಡಿದಾಗ ನಾನು ಈ ಪಾತ್ರ ಮಾಡಲಿಲ್ಲ, ಆದರೆ ಈ ಪಾತ್ರಗಳಿಗೆ ನನಗೆ ರೆಡ್ ಕಾರ್ಪೆಟ್ ಅಂತ ಅಂದಾಗ ಅಯ್ಯೋ ದೇವ್ರೆ. ನಾನು ಮಾತಾಡಬೇಕು, ಯಾವ ಥರ ಮಾತಾಡಬೇಕು ಅಂದರೆ ನಮ್ಮ ಎಲ್ಲ ನೊಂದ ಬೆಂದ ಎಲ್ಲ ಪ್ರಾಂತ್ಯದ ಹೆಣ್ಣು ಮಕ್ಕಳ ಪಾತ್ರ ನಾನು ಮಾಡಬೇಕು, ದಣಿಬೇಕು ನಾನು ಸಿನಿಮಾದಲ್ಲಿ.
ಸೋಲಿಗರ ಹೆಣ್ಮಗಳಿಂದ ಹಿಡಿದು ಬುಡಕಟ್ಟು ಜನಾಂಗದ ಹೆಣ್ಮಗಳಿಂದ ಹಿಡಿದು ಪ್ರತಿ ಹಂತದಲ್ಲಿರುವಂತಹ ನೊಂದ ಹೆಣ್ಮಕ್ಳ ಪಾತ್ರ ಮಾಡಬೇಕು. ಈವನ್ IT ಹೆಣ್ಮಕ್ಳು ಪಾತ್ರನೂ ಮಾಡಬೇಕು. ಯಾವುದೋ ಒಬ್ಬ ರೆಡ್ ಲೈಟ್ ಏರಿಯಾದಲ್ಲಿ ಅವಳ ತಳಮಳಗಳಿರುತ್ತಲ್ಲ ಆ ಹೆಣ್ಮಗಳು ಪಾತ್ರನೂ ತುಂಬ ಪಾತ್ರಗಳಿದಾವೆ. ಎಲ್ಲ ಹೀರೋಯಿನ್ ಆಗಬೇಕು, ಹೀರೋಗೆ ಹೀರೋಯಿನ್ ಆಗಬೇಕು ಅಂದ್ರೆ ಈ ಪಾತ್ರಗಳು ಯಾರು ಮಾಡಬೇಕು? ಆ ಪಾತ್ರ ಅರ್ಥ ಮಾಡ್ಕೋಬೇಕಾರ ಅಲ್ಲಿಗೆ ಹೋಗ್ಬೇಕಾ? ಯೂಶಲಿ ಅದೇ ನಾನು ಹೇಳಲಿಲ್ವಾ, ಈಗ ಪಾತ್ರ ಬಂದಾಗ ಹೋಗೋದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಪ್ರತಿ ಒಂದು ಹಂತದ ತಯಾರಿನಲ್ಲೂ ಇವನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ. ಪ್ರತಿ ರಾತ್ರಿ ಕಳೆದಾಗ ಅಂದ್ರೆ ದ ಡೇ ಓವರ್ ಮಲ್ಕೋತಾ ಇದ್ದೀನಿ ಅಂದಾಗ ಯೋಚನೆ ಮಾಡೋದೇನು, ಮಾರದಿನ ಬೆಳಗ್ಗೆ ಎದ್ದಾಗ ಯೋಚನೆ ಮಾಡೋದೇನು? ಅಕ್ಷತಾ, ಮಲಗುವಾಗ ಅದು ಏನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗಿದೆ. ದೇವ್ರೆ ಒಳ್ಳೆ ವಿದ್ಯಾ, ಬುದ್ಧಿ, ಶಕ್ತಿ, ಪ್ರಾಮಾಣಿಕತೆ ಕೊಟ್ಟು ಪ್ರಪಂಚದಲ್ಲಿರೋ ಒಳ್ಳೆಯವ್ರಿಗೆಲ್ಲ ಒಳ್ಳೇದು ಮಾಡು ಅಂತ ಮಲಗ್ತೀನಿ. ಯಾರು ಒಳ್ಳೆಯವರು? ಯಾರು ಒಳ್ಳೆಯವ್ರು ಇರ್ತಾರೋ ಅವ್ರಿಗೆಲ್ಲ ಒಳ್ಳೇದು ಮಾಡು ಅಂತ. ಅದು ಹೌ ಡು ಯು ಡಿಫೈನ್ ಇವ್ರು ಒಳ್ಳೆಯವರು? ಇವತ್ತು ನೀವು ನನಗೆ PR ಇಲ್ದಿರೋ ಹುಡುಗಿಗೆ, ಗ್ಲಾಮರ್ ಇಲ್ದಿರೋ ಹುಡುಗಿನ, ಕಮರ್ಷಿಯಲ್ ಇಲ್ದಿರೋ ಹುಡುಗಿನ ಕರ್ಕೊಂಡ್ಬಂದ್ಬಿಟ್ಟು ದುಡ್ಡು ಕೊಡ್ತಾ ಇಲ್ಲ, ನಾವು ನಿಮ್ಗೆ ಏನು ಕೊಡ್ತಾ ಇಲ್ಲ, ಕರ್ಕೊಂಡ್ಬಂದು ಕೂರಿಸ್ಬಿಟ್ಟು ಮಾತಾಡ್ಸ್ತಿದ್ದೀರಲ್ಲ, ನೀವೇ ಒಳ್ಳೆಯವರು. ಬಿಗ್ ಬಾಸ್ ನಂತರ ಎಲ್ಲ ಟ್ರೋಲ್ ಪೇಜ್ಗಳು ಅವರು ಇವರು ಎಲ್ಲ ಕಂಟೆಂಟ್ ಹುಡುಕ್ತಿದ್ದ ಟೈಮಲ್ಲಿ ಗೌರಿ ಶಕ್ಕಿ ಅನ್ನೋರು ಪ್ರಸನ್ನನ ಮನವೊಲಿಸಿ, ಪ್ರಸನ್ನ ಆ್ಯಕ್ಚುಲಿ ಬರಲ್ಲ ಮೀಡಿಯಾಗೆಲ್ಲ, ಪ್ರಸನ್ನನ ಮನವೊಲಿಸಿ ಇಬ್ರದ್ದು ಬೇರೆ ಥರ ಶೂಟ್ ಮಾಡಬೇಕು ಅಂದ್ಕೊಂಡು ಬಂದ್ರಲ್ಲ, ಗೌರಿ ಶಕ್ಕಿ ಒಳ್ಳೆಯವರು. ಅವ್ರದ್ದು ಒಳ್ಳೆ ಯೋಚನೆ ಇದ್ರೆ ಒಳ್ಳೆಯವರು. ಕೋಳಿ ಹೆಸರು ಅಂತ ಸಿನಿಮಾ ಮಾಡ್ತೀನಿ ಅಮ್ಮ, ನಾನು ಇಷ್ಟು ವರ್ಷ ರಂಗಭೂಮಿ ಮಾಡ್ಕೊಂಡಿದ್ದೀನಿ ಅಂತ ಒಂದು ಕೈಯಲ್ಲಿದ್ದ ಒಂದಷ್ಟು ದುಡ್ಡನ್ನ ಸಾಲ ಸೋಲ ಮಾಡಿ ಖರ್ಚು ಮಾಡ್ಕೊಂಡು ಅದ್ರ ಬಗ್ಗೆನೇ ಕನ್ಸ್ಕೊಂಡು ತಮ್ಮ ಟೈಮ್ನ ಅದಕ್ಕಾಗಿ ಇನ್ವೆಸ್ಟ್ ಮಾಡ್ತಾರಲ್ಲ, ಚಂಪಾ ಮೇಡಮ್ ಒಳ್ಳೆಯವರು, ಚಂಪಾ ಶೆಟ್ಟಿ. ಈ ಥರ ಒಳ್ಳೆತನನ ಹಾಗೆ ಹುಡುಕ್ಬೇಕು. ನೀನು ಇಲ್ಲಿ 4 ಜನಕ್ಕೆ ಅನ್ನ ಹಾಕ್ಬಿಟ್ಟಲ್ಲ ಒಂದು 10 ಜನ ಎತ್ತೋ ಅಂತಂದ್ರೆ ಅದು ಹೆಂಗೆ ಒಳ್ಳೇದಾಗುತ್ತೆ? ಒಳ್ಳೆಯವರು ಅನ್ನೋದನ್ನ ಈಗ ಹೇಳಕ್ಕೆ ಆಗಲ್ಲ. ಇವ್ರು ಒಳ್ಳೆಯವರು, ಇವ್ರು ಕೆಟ್ಟವರು ಅಂತ ಹೇಳಕ್ಕೆ ಆಗಲ್ಲ. ನಾನು ಹಂಗೆ ನೋಡೋದಿದ್ರೆ ನಾನು ಕೆಟ್ಟೋಳು ಅಂದ್ರೆ ಅತಿ ಕೆಟ್ಟೋಳು ನಾನು. ಯಾಕೆಂದ್ರೆ ಗುರು ನೀ ಹಿಂಗೆ ಅಂದ್ರೆ ಹಿಂಗೆ ಗುರು ಅಂತೀನಿ, ಅದಕ್ಕಿಂತ ಕೆಟ್ಟತನ ಇನ್ನೊಂದಿಲ್ಲ ಅನ್ನೋ ಕಾಲ ಇದು. ಅದಕ್ಕೆ ಅವಾಗ ಹೇಳಿದ್ದು ದ್ವೇಷಗಳನ್ನ ಜಾಸ್ತಿ ಹುಟ್ಟಾಕೊಂಡ್ಬಿಡಲ್ವಾ ನೀವು ಅಂತ. ಇದೆ ನನಗೆ ಅನ್ಸುತ್ತೆ, ಕೆಲವರು ಒಬ್ಬೊಬ್ರು ನನ್ನ ಮೇಲೆ ಏನಾದ್ರೂ ಪೋಸ್ಟ್ ಹಾಕಿದ್ರೆ ಮುಗಿ ಬೀಳೋದು ನೋಡ್ಬೇಕು, ಇಷ್ಟೊಂದು ಜನ ಕಾಯ್ತಾ ಇದಾರ ನನಗೆ ಇದು ಮಾಡಕ್ಕೆ ಅಂತ. ಡಿಮ್ಯಾಂಡ್ ಅಲ್ಲಿ ಇದೀರಿ. ಅಯ್ಯೋ, ನಾವು ಆಮೇಲೆ ಯಾವ್ದಾದ್ರು ರಾಜಕೀಯದ ಬಗ್ಗೆ, ರಾಜಕಾರಣದ ಬಗ್ಗೆ ಮಾತಾಡ್ಬಾರ್ದು. ನೀವು ಮಾತಾಡ್ಬಾರ್ದು, ನಿಮ್ಮ ಕೆಲಸ. ಯಾಕೆ ಮಾತು? ಒಬ್ಬ ನಟನಿಗೆ ಈ ಎಲ್ಲವುಗಳ ವಿಮರ್ಶೆ ಮಾಡುವಂತಹ ಒಂದು ಗುಣ ಇರಲೇಬೇಕು, ಬೆಳೆಸ್ಕೊಳ್ಳೇಬೇಕು. ನಾನಾಯ್ತು, ನನ್ನ ಕೆಲಸ ಆಯ್ತು, ಇವನ್ನೆಲ್ಲ ಮಾತಾಡೋರು ಅವಕಾಶ ಕಳ್ಕೊಬಿಡ್ತೀವಿ ಅಂತ ಬರಲೇಬಾರ್ದು. ನಾವು ಹೆಚ್ಚು ಮಾತಾಡ್ಬೇಕಾಗಿರೋರು. ರಾಜಕೀಯದ ಆಸಕ್ತಿ ಇದೆ ಅಕ್ಷತಾ ಅವ್ರಿಗೆ? ರಾಜಕೀಯ ಅಂದ್ರೆ ಒಂಥರ ಇಂಟ್ರೆಸ್ಟ್ ಇದೆ ಮೊದ್ಲಿಂದನು. ನನಗೆಲ್ಲ ಈಗ ಯಾವುದು ಹೊಸದಾಗಿ ಬಂದಿಲ್ಲ. ನನ್ಗೆ ಯಾವುದು ಬಾಲ್ಯದಿಂದ ನನ್ಗೆ ಇಂಟ್ರೆಸ್ಟ್ ಆಯ್ತು, ನಂಗೆ ಈ ರಾಜಕೀಯ ಪೊಲಿಟಿಕಲ್ ಮೂವೀಸು ಅದ್ರದ್ದೆಲ್ಲ ಓದಲಿಕ್ಕೆ ಬಹಳ ಇಷ್ಟ ಇದೆ. ರಾಜಕಾರಣ ಯಾವುದು ಸಿದ್ಧಾಂತವನ್ನ ಒಪ್ಪಿ ರಾಜಕಾರಣ, ಯಾವ ಸಿದ್ಧಾಂತನೂ ಒಪ್ಕೊಂಡು ಬರುವಂತ ರಾಜಕೀಯ ಇಲ್ಲ. ಹಂಗಾಗಿ ಎಲ್ಲಾ ಪಕ್ಷದಲ್ಲೂ ಒಬ್ಬೊಬ್ರು ಒಳ್ಳೆಯವ್ರಾಗಿ ಕಾಣಿಸ್ತಾರೆ. ಯಾರಾದ್ರೂ ನಿಮ್ ಜಾತಿ ಕೇಳಿದ್ರೆ ಕಲಾವಿದರು ಹೇಳ್ತೀನಿ, ಇಲ್ಲ ನಾನು ಹೇಳ್ತೀನಿ. ಯಾಕೆ ಹೇಳ್ತೀನಿ? ನಾನು ಒಕ್ಲಿಗ, ಗೌಡ ಗಿೌಡನಲ್ಲ, ಒಕ್ಲಿಗ. ನನ್ನ ಗಂಡನ ಜೊತೆ ಕೇಳ್ತೀರಾ, ಅವ್ರದ್ದು 2 ಜಾತಿ ಇದೆ. ನಾನು ಹೇಳ್ತೀನಿ, ನಮ್ದು ಒಂಥರ, ನಾವು ನಿಜವಾಗ್ಲೂ ಸೆಕ್ಯುಲರ್ ನಮ್ದು, ಆಯ್ತಾ? ಜಾತ್ಯಾತೀತರು ನಾವು ಇಲ್ಲಿ ಹೆಂಗೆ ಅಂದ್ರೆ, ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಒಕ್ಲಿಗರು, ನಮ್ದು ಇಡೀ ಫ್ಯಾಮಿಲಿ ರೈತರು, ಅಲ್ಲಿ ಅವರು ಬೇವ್ರು ಸುರಿಸಿ ಆರಿಸಿ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಮಕ್ಕಳನ್ನ ಹೆಂಗೋ ಮದುವೆ ಮಾಡಿ, ಹತ್ರದವ್ರಿಗೆ ಇಷ್ಟೇ ಕಿಲೋಮೀಟರ್ ಒಳಗಡೆ ಮದುವೆ ಮಾಡಬೇಕು ಅನ್ನೋ ನಮ್ಮ ಅಜ್ಜನ ಆಲೋಚನೆ. ಅವರು ಎಲ್ಲ ಒಂದು ಹಬ್ಬಕ್ಕೆ ಕುರಿ ಬಲಿ ಕೊಡು, ಮೇಕೆ ಬಲಿ ಕೊಡು, ಅವಾಗ ದಾಸಪ್ಪ ಬಂದು ಇದು ಮಾಡೋದು, ವೀರಗಾಸೆ ಮಾಡೋದು, ಇವೆಲ್ಲ ನನ್ನನ್ನು ಇವತ್ತು ನಟಿ ಮಾಡಿದೆ. ನನ್ನ ಜಾತಿ ನನ್ನನ್ನು ನಟಿ ಮಾಡಿರುತ್ತೆ, ಹೇಳಕ್ಕಾಗಲ್ಲ. ಅವು ಪ್ರವೋಕ್ ಮಾಡಿರುತ್ತೆ, ರಿಚುವಲ್ಸ್ಗಳು. ಹಂಗಂತ ಇನ್ನೊಂದು ಜಾತಿನ ನಂತರನೇ ಅವರ ಜಾತಿ ಮತ್ತೆ ಪಂಗಡ ಅಥವಾ ರಿಚುವಲ್ಸ್ ಅವರನ್ನು ರೂಪಿಸಿರುತ್ತೆ. ಅಕಸ್ಮಾತ್ ಇದು ನಾನು ಇನ್ನೊಬ್ರು ನನ್ಗಿಂತ ಮೇಲ್ಜಾತಿಯವರಿಂದ ಅವಮಾನ ಆಗ್ಬಿಟ್ಟಿದೆ ಅಂತ ನಾನು ಕುಗ್ಗಿಲ್ಲ. ಇಲ್ಲಿ ನನ್ನ ಬಲಿ ಸಿಸ್ಟಮ್ ನನ್ಗೆ ಅವಾಗಿಂದ ನೋಡಿದ್ದೀನಿ. ತೀರ್ಥ ಹೆಚ್ಚೋದು, ಹಿಂಗೆ ಮುಖದ ಮೇಲೆ ಹಿಂಗೆ ಬಡಿಯೋದು, ಅಮ್ಮ ಬಂದ್ಬಿಡ್ತಾ ಅಂತ ಬೇವಿನ ಸೊಪ್ಪು ಹಿಂಗೆ ಹಾಕೋದು, ಏನೋ ಗೊತ್ತಿರೋದು, ಇದಕ್ಕಿದಂಗೆ ಅವಾಗ ಏನೋ ಬೇರೆ ಥರ ಆಗ್ಬಿಟ್ಟಿರ್ತೀವಿ. ಇವೆಲ್ಲ ನನ್ಗೆ ಭಾಳ ಇಷ್ಟ. ಏನ್ ಈ ವರ್ಷ ನಿಮಗೆ 3 ಪ್ರಶಸ್ತಿ ಬಂತಲ್ಲ, ಸ್ಟೇಟ್ ಅವಾರ್ಡ್ ಇಂದ ಹಿಡಿದು ಫಿಲ್ಮ್ ಫೇರ್ ತನಕ, ಅಕ್ಷತಾ ಅವರೇ, ಯು ಡಿಸರ್ವ್ ಇಟ್. ನೀವು ಆ ಅರ್ಹತೆಗೆ ಭಾಜನರು. ಬಿಕಾಸ್ ದ ವೇ ಯು ಗ್ರೋನ್ ಅಪ್, ನೀವು ಬೆಳೆದ ಬಗ್ಗೆ, ನಿಮ್ಮ ಆಲೋಚನೆ, ನಿಮ್ಮ ನಡವಳಿಕೆ, ವ್ಯಕ್ತಿತ್ವವನ್ನು ಗ್ರೂ ಮಾಡ್ಕೊಂಡಿರೋದು, ದ ವೇ ಯು ಲುಕ್ ಅಟ್ ಗುರು ಭವಿಷ್ಯ ಇದು, ನಾನು ಹೆಂಗಿರ್ಬೇಕು,
ಆ ಕ್ಲಾರಿಟಿ. ಇಲ್ಲ, ನನಗೆ ಫಿಲ್ಮ್ ಫೇರ್ ಬಂದಾಗಲೇ ಗೊತ್ತಾಗಿದ್ದು, ತುಂಬ ಜನ, ನನಗೂ ಗೊತ್ತಿಲ್ಲ, ತುಂಬ ಜನ ಅವ್ರಿಗೆ ಪ್ರಶಸ್ತಿ ಬಂದಷ್ಟು ಖುಷಿ ಪಡ್ತಾ ಇದ್ದಾರೆ. ಎಷ್ಟೋ ಜನ ಟ್ಯಾಗ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ನನಗೆ ವಿ ಹರಿಕೃಷ್ಣ ಸರ್ ಮೆಸೇಜ್ ಮಾಡಿದರು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಇಂಡಸ್ಟ್ರಿನಲ್ಲಿ ಯಾರಾದರೂ ಹಿಂಗೆ ಮಾಡಿದಾಗ ಇನ್ನೂ ಖುಷಿಯಾಗಿಬಿಡುತ್ತೆ. ಸ್ಟೇಟ್ ಅವಾರ್ಡ್ ಬಂದಾಗ ತಾರಮ್ಮ ಕಾಲ್ ಮಾಡಿದರು. ಅದು ಬಿಟ್ಟು ಬೇರೆ ಯಾರು ನಮ್ಮ ಜಿಲ್ಲೆಯವರೇ ಯಾರೂ ಏನೂ ಮಾತಾಡೋಲ್ಲ. ಹಾಗಿದ್ದಾಗ ಎಷ್ಟೋ ಜನ ನಟಿಯರು ಕೂಡ ನಾನು ಆಮೇಲೆ ಡೆಡಿಕೇಟ್ ಮಾಡಿದ್ದು ಕೂಡ ತುಂಬ ಜನಕ್ಕೆ ಇಷ್ಟ ಆಯಿತು. ಯಾರು 10 ವರ್ಷ 5-6 ವರ್ಷದಿಂದ ಇಂಡಸ್ಟ್ರಿನಲ್ಲಿ ಒಂದು ಬ್ರೇಕಾಗಿ ಕಾಯ್ತಾ ಇದ್ದಾರೋ ಎಲ್ಲ ನಟಿಯರಿಗೂ ನಾನು ಇದನ್ನು ಅರ್ಪಿಸ್ತೀನಿ ಅಂತ ಹೇಳಿದ್ದು. ಒಂದಷ್ಟು ಜನ ನಟಿಯರು ನನಗೆ ಟ್ಯಾಗ್ ಮಾಡಿ ಎಂಥ ಮಾತು ಹೇಳಿದೆ ಅಕ್ಷತಾ, ನಂಗೆ ಖುಷಿಯಾಗುತ್ತೆ ಇವಾಗ ಅಂತ. ಇವಾಗ ಅದಕ್ಕೆ ಅದೇ ಹೇಳ್ತೀನಲ್ಲ, ಇವರೆಲ್ಲ ಇವ್ರ ಸಂಭ್ರಮ ನೋಡ್ಬಿಟ್ಟು ನನಗೆ ಫಿಲ್ಮ್ ಫೇರ್ ಬೆಲೆ ಗೊತ್ತಾಗ್ತಿದೆ. ಸಿನಿಮಾಗಳು ರಿಲೀಸ್ ಆಗ್ತಿದೆ, ಜನ ಥಿಯೇಟರ್ಗೆ ಬರಲ್ಲ ಅನ್ನೋ ತುಂಬಾ ಅಳಲು. ಈಗ ಏನನ್ಸುತ್ತೆ ಅಕ್ಷತಾ ಅವರೇ? ಇಲ್ಲ ಸರ್, ಬರ್ತಾ ಇಲ್ಲ ಜನ. ಯಾಕೆ ಬರ್ತಾ ಇಲ್ಲ ಅನ್ನೋದಕ್ಕೂ ಕಾರಣ ಏನು ಅಂದರೆ, ಈಗ ಎಲ್ಲ ಮೊಬೈಲ್ ಎಂಟರ್ಟೈನ್ಮೆಂಟ್ ಅನ್ನೋದು ಮೊಬೈಲ್ ಬಂದ್ಬಿಟ್ಟಿದೆ. ಎಲ್ಲ ಮೊಬೈಲೇ ನೋಡ್ತಾರೆ. ಈಗ OTT ಬಂದು ತುಂಬ ಜನ ಸಿನಿಮಾಗಳು ಬರ್ತಿದೆ ಅಂತ ಹೇಳ್ತಾರೆ. ಸೋಲ್ತಿರೋದಲ್ಲಿ ಯಾಕೆ ಪ್ರೇಕ್ಷಕರನ್ನ ಎಳೆಯೋಕ್ಕಾಗ್ತಿಲ್ಲ? OTT ಬಂದಿರೋದು. ಥಿಯೇಟ್ರಿಗೆ ಯಾಕೆ ಎಳೆಯೋಕ್ಕಾಗ್ತಿಲ್ಲ ಅಂದರೆ OTTಲಿ ಏನಾಗುತ್ತೆ ಅಂದರೆ, ನಾವು ಇಲ್ಲಿ OTTಲಿ ಸಿನಿಮಾ ತೋರಿಸ್ಬೋದು, ಆದರೆ ನಾನು ಹೇಳೋ ರೀತಿನಲ್ಲಿ ಸಿನಿಮಾ ತೋರ್ಸೋಕ್ಕಾಗ್ತಿಲ್ಲ. ನನ್ನ ಪ್ರಶ್ನೆ, ಕಂಟೆಂಟ್ ವೈಸ್ ನಾವು ಕರೆಕ್ಟ್ ಆಗಿದೀವೋ ತಿದ್ಕೋಬೇಕಾ? ಕರೆಕ್ಟ್ ಆಗಿದೆ. ನನ್ನ ಕಂಟೆಂಟ್ ಇವಾಗ ಇಂಪ್ರೂವ್ ಆಗ್ತಿದೆ. ಈ ಸಲ ಫಿಲ್ಮ್ ಫೇರ್ ಬಂದಿದ್ದೆ 1-2 ಕಮರ್ಷಿಯಲ್ ಸಿನಿಮಾಗಳು ಬಿಟ್ಟು ಇನ್ನೆಲ್ಲವೂ ಕಂಟೆಂಟ್ ಮೂವಿಗಳಿಗೇನೆ ಬಂದಿರೋದು. ಶಾಕಾಹಾರಿ, ಬ್ಲಿಂಕ್, ಕೋಳಿ ಹೆಸರು, ಇಬ್ಬನಿ ತಬ್ಬಿದ, ಈ ಥರದ್ದೆಲ್ಲ ಸಿನಿಮಾಗಳು ಕಂಟೆಂಟ್ ಓರಿಯೆಂಟೆಡ್. ಅಷ್ಟು ನೋಡಿದ್ದೀನಿ ನಾನು, ಹಾಗಾಗಿ ಹೇಳ್ತಾ ಇದ್ದೀನಿ. ಐ ಅಗ್ರಿ, ಕಂಪ್ಲೀಟ್ಲಿ ಅಗ್ರಿ. ಅಂದರೆ ನಮಗಿದು ಹೋಪ್ಸು. ಫಿಲ್ಮ್ ಫೇರ್ ಅನ್ನೋ ಒಂದು ಪ್ರಶಸ್ತಿ, ಗ್ಲಾಮರ್ ಇರೋ ಪ್ರಶಸ್ತಿ, ಇಂಥ ಸಿನಿಮಾಗಳನ್ನ ಗುರುತಿಸಿ ನಾಮಿನೇಟ್ ಮಾಡೋದ್ರ ಜೊತೆ ಪ್ರಶಸ್ತಿನೂ ಕೊಡ್ತಿದೆ. ಈ ವರ್ಷ ಕೊಟ್ಟಿದೆ ಅಂದರೆ ಎಷ್ಟೋ ಜನ ಅಯ್ಯೋ ಸಾಕು ನಮ್ಮನ್ನ ಯಾರು ಗುರುತಿಸ್ತಿಲ್ಲ ಅಂದ್ಕೊಂಡು ಈ ಥರ ಯೋಚನೆ ಮಾಡಿ ಸಿನಿಮಾ ಮಾಡೋರಿಗೆ ಇದೊಂದು ಸ್ಫೂರ್ತಿ. ಎಲ್ಲ ಇವಾಗ ಮಾಡೋಣ ಅಂತ ಬರ್ತಾರೆ. ಪುಸ್ತಕ ಬರೀತೀರಿ, ನಾಟಕ ಬರೀತೀರಿ, ಕಥಾ ಸಂಕಲನ ಮಾಡ್ತೀರಿ, ಆಮೇಲೆ ಮನೆ ಕೆಲಸ ಮಾಡ್ತೀರಿ, ಮಕ್ಕಳನ್ನ ನೋಡ್ಕೋಬೇಕು, ಇನ್ನು ನಿಮ್ಗೆ ಆದಂತ ಟೈಮ್ ಕೊಡ್ಬೇಕು. ಎಂತ 24 ಗಂಟೆ ಸಾಕು? ಬ್ಲಸ್ಟ್ ನಮ್ಮ ಅಮ್ಮ ಇದಾರೆಲ್ಲ ನಂಗೆ ನಿಭಾಯಿಸ್ತಾರೆ. ಅಮ್ಮ ನೋಡ್ಕೊಳ್ತಾರೆ. ಏನ್ ಹೆಸರು? ಅಂಬುಜಾಕ್ಷಿ. ನನ್ನ ಅಮ್ಮ, ನನ್ನ ತಂಗಿ ಎಲ್ಲ, ನನ್ನ ಇಡೀ ಫ್ಯಾಮಿಲಿ ನನಗೆ ಬ್ಲಸ್ಟ್. ಅದು ನನ್ನ ಮಗಳು, ನನ್ನ ತಾಯಿ ಗಿಯಾ. ಅವಳು ನನಗೆ ತೊಂದರೆನೇ ಕೊಡಲ್ಲ. ನನ್ನ ಕೋಳಿ ಹೆಸರು ಫಿಲಿಮ್ ಟೈಮಲ್ಲಿ 7 ತಿಂಗಳು ಫೀಡಿಂಗ್ ಮಗುವುದು. ಸಿಂಗ್ ಸೌಂಡು, ಮೇಡಮಿಗೆ ಟೆನ್ಷನ್ ಆಗಿತ್ತು, ಎಲ್ಲಿ ಮಗು ಹತ್ತು ಬಿಡುತ್ತೋ, ಮಗುನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ನಿಂತ್ಕೊಂಡು ನೋಡ್ತಾ ಇತ್ತು. ಹಿಂಗೆ ಅವಳು ಸ್ವಲ್ಪ ಹಾಲಿಂದ ಒಂಚೂರು ತಿಳಿ ಸಾರು ಅನ್ನ ತಿನ್ಸೋಕ್ಕೆಲ್ಲ ಶುರು ಮಾಡಿದ ಟೈಮ್ ಅದು. ಅಲ್ಲೇ ಆ ಊರ ಹಳ್ಳಿನಲ್ಲೇ ಅನ್ನ ತಿನ್ಕೊಂಡು, ಅಲ್ಲೇ ಮೇಕೆ ಹಾಲು ಕುಟ್ಕೊಂಡು ಹಂಗೆ ಬೆಳೆದಿದ್ದು ಹುಡುಗಿ. ಅದು ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ. ಏನಿದೆ ಬಕೆಟ್ ಲಿಸ್ಟಲ್ಲಿ ನಾನು ಡೈರೆಕ್ಷನ್ ಮಾಡಬೇಕು, ನಿರ್ದೇಶಕಿ ಆಗಬೇಕು. ಬಹುಶಃ ಸಿನಿಮಾ ಇಂಡಸ್ಟ್ರಿಗೆ ಒಂದು ಆಸೆ ಇಟ್ಕೊಂಡು ನಾನು ಇನ್ ಕೇಸ್ ಬಂದಿದ್ದೀನಿ ಅಂದರೆ ಡೈರೆಕ್ಷನ್ ಮಾಡಬೇಕು ಅಂತಾನೆ ಬಂದಿದ್ದು. ನನಗೆ ಯಾರ ಹತ್ರನಾದ್ರೂ ಅಪ್ರೋಚ್ ಮಾಡಕ್ ಹೋದ್ರೆ ನೀನೇ ಮಾಡ್ಬಿಡು ಅಂದ್ಬಿಡ್ತಾರೆ. ಇಲ್ಲ, ನಾನೇ ಮಾಡೋದಿದ್ರೆ ನಾನು ಡೈರೆಕ್ಷನ್ ಮಾಡಲ್ಲ. ಯಾರ ಕೈಲಾದ್ರೂ ಮಾಡ್ತೀನಿ. ನಂಗೆ ಯಾರಾದ್ರೂ ಡೈರೆಕ್ಟ್ ಮಾಡಬೇಕು ಅಂದ್ರೆ ಕೆಲವೊಂದು ಇಂಟೆನ್ಸಿವ್ ಸೀನ್ಗಳನ್ನ ಯಾರಾದ್ರೂ ಡೈರೆಕ್ಟ್ ಮಾಡಬೇಕಾಗುತ್ತೆ. ತುಂಬಾ ಹೀರೋ ಯಾರು? ನನ್ನ ಸಿನಿಮಾದಲ್ಲಿ ಹೀರೋನು ಇರಲ್ಲ, ಹೀರೋಯಿನೂ ಇರಲ್ಲ. ಕಥೆನೇ ಹೀರೋ ಆಗ್ಬಿಟ್ಟಿರುತ್ತೆ, ಪಾತ್ರನೇ ಹೀರೋ ಆಗಿರುತ್ತೆ. ಹಂಗೆ ಶುರುನಲ್ಲಿ ಮಾಡೋದಂತೂ ಹಂಗ್ ಮಾಡ್ತೀನಿ. ಈಗ ಒಂದಷ್ಟು ಕೋಟಿ ತಂದು ಕೊಟ್ಬಿಟ್ಟು ಇಷ್ಟು ಕೋಟಿಲಿ ಸಿನಿಮಾ ಮಾಡಮ್ಮಂದ್ರು ನಂಗೆ ಮಾಡಕ್ ಬರಲ್ಲ. ಪ್ರೊಡ್ಯೂಸರ್ ಯಾರು ಅಂತ ಕೇಳೋಣ ಅಂತಿದ್ದೆ. ನೆಕ್ಸ್ಟ್ ಪ್ರೊಡ್ಯೂಸರ್ ಪಿಚ್ ಮಾಡೋದೇ ಒಂದು ದೊಡ್ಡ ಸರ್ಕಸ್. ಇಲ್ಲ ಅಂದ್ರೆ 2 ವರ್ಷದ ಹಿಂದೆನೆ ಸಿನಿಮಾ ಮಾಡ್ತಿದ್ದೆ. ಓಡಾಡ್ತೀರಾ ಗಾಂಧಿನಗರ ಎಲ್ಲ? ಇಲ್ಲ, ಹೋಗೇ ಇಲ್ವಾ ಲೈಫಲ್ಲಿ? ನಾನು ಬೆಂಗಳೂರು ಲೆಫ್ಟ್ ತಿರುಗ್ತೀನಿ, ನಮ್ಮ ಆರ್ಚ್ ಇಂದ ರೈಟ್ ಕಡೆ ಹೋಗಲ್ಲ. ಹಿಂಗೆ ಪಾಂಡವಪುರ ಕಡೆ ಹಿಂಗೆ ಹೋಗಿರೋದು ಕಮ್ಮಿ. ಅಲ್ಲ, ಇಂಡಸ್ಟ್ರಿ ಅಂದ್ರೆ ಗಾಂಧಿನಗರ, ಅದಕ್ಕೆ ಕೇಳಿದ್ ನಾನು. ಇಲ್ಲ, ಕರ್ನಾಟಕ ಫಿಲ್ಮ್ ಚೇಂಬರ್, ಗಾಂಧಿನಗರ, ಅಲ್ಲಿರುವಂತಹ ನಿರ್ದೇಶಕರು, ಡಿಸ್ಟ್ರಿಬ್ಯೂಟರ್ಸ್ಗಳು, ಅವ್ರ ಜೊತೆ ಒಡನಾಟ, ಹಲೋ ಹೇಳೋದು, ಬೇರೆ ಬೇರೆ ಹೆಣ್ಮಕ್ಳು, ನಿಮ್ ವಾಟ್ಸ್ಆಪ್ ಗ್ರೂಪ್, ಹೀರೋಯಿನ್, ಆ ಥರದೆಲ್ಲ ಏನಿಲ್ಲ? ಯಾವ ಥರನೂ ಇಲ್ಲ. ಮತ್ತೆ ಆಗೋ ಪಾರ್ಟಿಗಳಿಗೂ ಹೋಗಲ್ಲ. ನಿಮ್ಮನ್ನೆಲ್ಲೂ ನೋಡಿಲ್ಲ ನಾವು. ಸಾಧ್ಯನೇ ಇಲ್ಲ ಅದನ್ನು ನೋಡಕ್ಕೆ, ಹೋಗೋದೇ ಇಲ್ಲ. ಸೆಲೆಬ್ರಿಟಿ ಶೋಸ್ಗಳು ಹೋಗಲ್ಲ. ಅಂದ್ರೆ ಅದೇ ಒಂದು ಸಮಯ, ನಂಗಷ್ಟು ಸಮಯನೂ ಇಲ್ಲ. ಮತ್ತು 2026 ಇದೀವಿ, ಡೌನ್ ದ ಲೈನ್ 4 ವರ್ಷ. 2030ಕ್ಕೆ ಪ್ರೊಜೆಕ್ಷನ್ ಅಲ್ಲಿ
ಏನ್ ಮಾಡಿರ್ತಾರೆ, ಹೇಗಿರ್ತಾರೆ ಅಕ್ಷತಾ ಪಾಂಡವಪುರ? ನಾನು ಏನ್ ಹೇಳ್ಕೊಂಡ್ರು ಆಗದೆ ಒಂದೊಂದಾಗ್ಬಿಡುತ್ತೆ. ಬಟ್ ಡೈರೆಕ್ಷನ್ ಮಾಡೋ ಆಸೆ ಅಂತ ಇದೆ. ಇನ್ನೊಂದಷ್ಟು ಬರ್ದಿರೋದು ಇನ್ನೊಂದ್ ಎರಡ್ ಮೂರ್ ಲೇಡಿ ತಂದಿಡ್ತೀರಾ, ಬ್ಲಾಕ್ ಲೇಡಿನ? ಗೊತ್ತಿಲ್ಲ ಸರ್, ಅದ್ ನನಗೆ ಹೇಳಕ್ ಬರಲ್ಲ. ಅದು ಹಂಗೆ ಆಗ್ಬಿಡಿದೆ. ಆಕ್ಟ್ ಮಾಡೋ ಅವಾರ್ಡ್ ಬರೋ ಸಿನಿಮಾಗ್ ನೀವಿರ್ತಿರೋ, ನೀವಿದಿರಿ ಅಂತ ಅವಾರ್ಡ್ ಬರುತ್ತೋ ಅಂತ. ಈಗ ನನ್ಗೆ ಅವಾರ್ಡ್ ಇನ್ನೂ ಹೆಚ್ಚು ಬರ್ಬೇಕು ಅಂದ್ರೆ ನಂಗೆ ಸಿನಿಮಾಗಳು ಮಾಡ್ಬೇಕಲ್ವಾ, ಸಿನಿಮಾಗಳ ಅವಕಾಶ ಬೇಕಲ್ವಾ. ಸಿನಿಮಾ ಮಾಡಿದ್ರೆ ತಾನೇ ಅವಾರ್ಡ್ ಬರೋದು. ಇನ್ನು ವೇಟಿಂಗ್ ಅಲ್ಲಿ ಇರೋದು 2 ಸಿನಿಮಾ ಅಷ್ಟೇ ನಾನು ಮಾಡಿರೋದ್ರಲ್ಲಿ. ಇನ್ನು ಅವಾರ್ಡ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ. ಪಾತ್ರ ಇದೆಂತ ಪಾತ್ರ ಆದ್ರೂ ಇದು ನಾನು ಮಾಡಬೇಕು ಅನ್ಸಿದ್ರೆ ಮಾಡ್ತೀನಿ ಅಷ್ಟೇ. ಯಾರು ಹೇಳಲ್ವಾ ಕಾಲಿಗೆ ಚಕ್ರ ಕಟ್ಕೊಂಡ್ಬಿಟ್ಟಿದ್ಯಾ? ಹೇಳ್ತಾರೆ, ಎಲ್ಲ ಹೇಳ್ತಾರೆ, ಅದು ಕಾಮನ್. ಅಕ್ಷತನ್ ಕಾಲಲ್ಲಿ ಚಕ್ರ ಇದೆ, ಓಡಾಡ್ತಿರ್ತಾರೆ. ಗೆಳತಿಯರ ಬಳಗ ಹೇಗಿದೆ ಅಥವಾ ಫ್ರೆಂಡ್ಶಿಪ್? ಚೆನ್ನಾಗಿದೆ ಸರ್. ನಂಗೆ ಆಗು ಇದಾರ ಅಥವಾ ಎಲ್ಲೋ ಟಚ್ ಅಂಡ್ ಗೋಲ್ ಇರ್ತಾರ? ಇಲ್ಲ, ಇದಾರೆ. ನನ್ನ ಒಬ್ಳು ಈಗ ನಾವು ಮನೆ ತಗೊಳ್ಬೇಕಾದ್ರೂ ಸ್ವಲ್ಪ ಹೆಲ್ಪ್ ಮಾಡಿರ್ತಾರೆ. ಈ ಅನುಕೂಲವಾಗಿರೋರು ತುಂಬಾ ಕಮ್ಮಿ. ಬಟ್ ಸಪೋರ್ಟ್ ಅಂತೂ ನಂಗೆ ಮನಸ್ಥಿತಿ ಬೇರೆ, ಮನಸ್ಥಿತಿಲಿರೋರು ಇದಾರೆ. ಬೆಂಗಳೂರಿನ ಅಡ್ಡಗಳಿದೆಯಾ ನಿಮ್ದು? ಇದು ನಮ್ಮ ಅಡ್ಡ ಇದು ಅಂತ ಹೇಳಕ್ಕೆ? ನನ್ನ ಸ್ಟುಡಿಯೋನೇ ಬೆಂಗಳೂರಲ್ಲಿ, ಬೇರೆಯವ್ರ ಗಡ್ಡ RR ನಗರ. ಓ ಹಂಗ? ಅಲ್ಲಿ ನಂದು ಇಂಡಿವಿಜುವಲ್ ಆಕ್ಟಿಂಗ್ ಕ್ಲಾಸಸ್ ಮಾಡ್ತೀನಿ ಜಾಸ್ತಿ. ಅಲ್ಲಿ ಸೆಲೆಬ್ರಿಟಿ ಅವ್ರ ಕಡೆಯವರು ಅವರು ಬರ್ತಾರೆ. ನಾನು ಯಾರ ಹೆಸರು ಎಲ್ಲೂ ಹೇಳಲ್ಲ, ಇವ್ರು ನನ್ನಿಂದ ಕಲ್ತ್ರು ಅಂತ. ನನಗೆ ಹಂಗೆ ಹೇಳ್ಕೊಂಡು ನನ್ನ ಹತ್ರ ಇವ್ರು ಕಲ್ತಿದ್ದಾರೆ ಬನ್ನಿ ಅಂತ ಅಡ್ಮಿಷನ್ ತಗೊಳಕ್ ಇಷ್ಟ ಇಲ್ಲ. ನನ್ಗೆ ಆಕ್ಟಿಂಗ್ ಹೇಳ್ಕೊಡ್ಬೇಕು ಪರ್ಸ್ನಲ್ ಆಗಿ ಅಂದ್ರೆ ಅದು ನಾನು ಕೂಡ ಅಷ್ಟೇ ಕೆಲಸ ಮಾಡ್ಕೊತಾ ಇರ್ಬೇಕು. ಅಷ್ಟು ಕೆಲಸ ಇರುತ್ತೆ. ನಾನು 1-2 ಡೆಮೋ ಕ್ಲಾಸ್ ಮಾಡಿ ಅವ್ರನ್ನ ನೋಡಿ ಇವ್ರನ್ನ ತಗೊಳ್ಬಹುದಾ, ಇವ್ರು ಮಾಡ್ತಾರಾ, ಅವ್ರು ನನ್ಗೆ ಏನೂ ಕೊಡ್ಬೇಕಾಗಿಲ್ಲ, ಡೆಡಿಕೇಶನ್ 100%. ನಿಮ್ಗೆ ಅನ್ಸಲ್ಲ ಬೇರೆಯವ್ರು ಯಾರೋ ಸಣ್ಣಕ್ಕಿದ್ರೆ ನಾನು ಹಂಗೆ ಆಗ್ಬೇಕು, ಅವ್ರು ಕೂದಿದ್ರೆ ನಮ್ಗೆ ಹಂಗಿರ್ಬೇಕು, ಅವ್ರ ಸ್ಕಿನ್ ಹಂಗಿದ್ರೆ ನಮ್ದು ಹಂಗೆ ಇರ್ಬೇಕು, ಆ ಥರದ್ದೆಲ್ಲ ಹೆಣ್ಮಗಳಾಗಿ ನಿಮ್ಗೆ ಏನು ಅನ್ಸಲ್ವಾ? ಅನ್ಸೋದಿಲ್ಲ. ನನ್ ಎಲ್ಲ 5 ಬೆರಳು ಸಮ ಇರಲ್ಲ. ನಮ್ದು ಭಾರತ, ನಮ್ಮ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆ ಇರುವಂತಹ ಭಾರತ, ಇದು ನಾನು ತುಂಬಾ ಒಪ್ತೀನಿ. ಇಲ್ಲಿ ಎಲ್ಲ ಜಾತಿ ಧರ್ಮದವರು ಇದ್ದಾರೆ, ಎಲ್ಲ ಬಣ್ಣದವರು ಇದ್ದಾರೆ, ಎಲ್ಲಾರು ಇದ್ದಾರೆ. ಸ್ಪೆಷಲಿ ನಾವು ದ್ರಾವಿಡಿಯನ್ಸ್, ಸೌತ್ ಇಂಡಿಯನ್, ನಾವು ನನ್ನ ಬಣ್ಣನ ಪ್ರೀತಿ ಮಾಡ್ತೀನಿ. ನಿನ್ ಬಣ್ಣನ ನೀನ್ ಹಿಡ್ಕೋ, ಇಲ್ಲೆಲ್ಲ ಶೈನ್ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಕುತ್ಕೊಳ್ಳೋದು ಇಷ್ಟನೇ ಆಗಲ್ಲ. ಯಾರು ಹೆಂಗಿದ್ದಾರೆ ಅದನ್ನ ನಾನು ಒಪ್ಕೊಳ್ತೀನಿ. ಯಾರಾದ್ರೂ ಸ್ಟೈಲಾಗಿ ಬಂದ್ಬಿಟ್ಟು ಮಾತಾಡಕ್ ಬಂದ್ಬಿಟ್ರೆ ಒಂಥರ ಒಂದು ಅಪಿಯರೆನ್ಸಿಗೆ ಓಕೆ ಅಂತ, ಹಲ್ಲುಜ್ದೇನು ಬರಬೇಡಿ ಅಂತಲ್ಲ, ಅವೆಲ್ಲ ಇರುತ್ತೆ. ಬಟ್ ನಾನು ನನ್ನ ದೇಶನ ತುಂಬಾ ಪ್ರೀತಿ ಮಾಡ್ತೀನಿ, ಯಾಕೆಂದ್ರೆ ನಮ್ದು ವಿವಿಧತೆಯಲ್ಲಿ ಏಕತೆ ಇರುವ ಒಂದು ದೇಶ. ಸೊ ಬಹುಶಃ ಈ ಹರಿಕತೆ ಅವರ ಇಡೀ ಲೈಫ್ನ ಕಥೆಯ ಸಾರಾಂಶವನ್ನ ಹೇಳಿದೆ ಅಂತ ಭಾವಿಸ್ತೀನಿ. ಹೌದು, ನಾವು ಯಾವಾಗ್ಲೂ ಒಂದು ಬಾಲ್ಯ ಅಂತ ಹರಿ ಕಥೆನ ಕೇಳ್ತಾ ಇದ್ವಿ. ಅಲ್ಲಿ ಹರಿ ಪರಮಾತ್ಮ ಕತೆ, ಅವ್ನ ಕತೆನ ಕೇಳ್ತಾ, ಅವ್ರು ನರೇಟ್ ಮಾಡೋ ರೀತಿ ಅದೆಲ್ಲ ಇಷ್ಟ ಆಗ್ತಿತ್ತು. ಇಲ್ಲಿ ಹರಿ ನಮ್ ಕತೆ ಕೇಳ್ತಾ ಇದಾರೆ. ಹೋಪ್ ಯು ಎಂಜಾಯ್ಡ್. ಯಾ, ತುಂಬಾ ಒಂದ್ ಸ್ವಲ್ಪ ನಾಸ್ಟಾಲಜಿಕ್ ಫೀಲು. ಹೌದು, ಸ್ವಲ್ಪ ಅಲ್ಲ, ಸಿಕ್ಕಾಪಟ್ಟೆ ರೂಢಿ ನನಗೆ. ನೋಡಿ, ನೀವು ನಕ್ರಿ, ನೀವು ಹತ್ರಿ, ನೀವು ಭಾವುಕರಾದ್ರಿ. ಅಂಡ್ ಥ್ಯಾಂಕ್ ಯು, ಬಿಕಾಸ್ ಅದು ಯಾವ ಲೇಯರ್ಸು ಇಲ್ಲದೆ ನೀವು ಆರಾಮಾಗಿ ಮಾತಾಡಿದ್ರಿ ಆ್ಯಕ್ಚುಲಿ. ಅದೇ ಗೋ ವಿತ್ ಫ್ಲೋ. ನಾನು ಇಲ್ಲಿ ಕೂತಾಗ ನಾನು ಅಷ್ಟೇ, ನೀವೊಂದು ಪಾತ್ರದಲ್ಲಿ ಬಂದು ಮಾತಾಡು ಅಂದಿದ್ರೆ ಇಷ್ಟೆಲ್ಲ ಲೇಯರ್ ಸಿಗ್ಬೇಡಲ್ಲ. ಅಂಡ್ ಥ್ಯಾಂಕ್ ಯು ಅಕ್ಷತಾ ಅವರೇ, ಒಳ್ಳೇದಾಗ್ಲಿ, ಗಾಡ್ ಬ್ಲೆಸ್ ಯು. ಈ ಥರದ ಹೆಣ್ಣು ಮಗಳಿಗೆ ಒಂದಷ್ಟು ಶಕ್ತಿ ತುಂಬುವ ಒಳ್ಳೊಳ್ಳೆ ಮಾತುಗಳು ಬರಲಿ. ಸಿಕ್ಕಿದಾಗ ಅಕ್ಷತಾ ಸೂಪರ್ ಮಾ, ಅಕ್ಷತಾ ಕಂಗ್ರ್ಯಾಚುಲೇಷನ್ ಅಂತ ಎದುರುಗಡೆ ಸಿಕ್ಕಿದಾಗ ಹೇಳ್ಬಿಟ್ರೆ ಅದಕ್ಕಿಂತ ಒಂದು ದೊಡ್ಡ ಪ್ರಶಂಸೆ ಇನ್ನೊಂದು ಬೇಕಾಗಿಲ್ಲ ಒಬ್ಬ ಕಲಾವಿದಕ್ಕೆ. ಖಂಡಿತ ಹೌದು. ನನಗೆ ಸಿಕ್ತಾಗ ಜನ ಮಾತಾಡಿಸ್ತಾರೆ. ಅದರಲ್ಲಿ ನೀವು ಬಿಗ್ ಬಾಸ್ ಅಂದ ತಕ್ಷಣ ಮುಖ ಹಿಂಗಾಗ್ಬಿಡುತ್ತೆ ನಂದು. ಮೇಡಮ್, ನಿಮ್ದು ಪೇಪರಲ್ಲಿ ನೋಡಿದೆ, ನೀವು ಪಿಂಕಿಯಲ್ಲಿ ಇಷ್ಟೇ. ನಾವು ಯಾವ ತರ ಗುರುತಿಸ್ಬೇಕು ಜನ ಅನ್ಕೊಂಡಿರ್ತೀವಿ, ಒಂದೊಂದು ತಪ್ಪ ಆಗ್ಬಿಡುತ್ತೆ. ಎಲ್ಲಾರ ಆಯ್ಕೆಲ್ಲ ಒಂದೊಂದು ತಪ್ಪಾಗುತ್ತೆ. ಹಂಗೆ ನಂಗೆ ಯಾರಾದ್ರೂ ಬೇಡ ಫೋಟೋ ಅಂದ್ರೆ ನನಗೆ ಮುಜುಗರ, ನಾ ಹೋಗಲ್ಲ. ನಾನು ಸೆಲೆಬ್ರಿಟಿ ಅಂತ ಅನ್ಕೊಳ್ಳಲ್ಲ. ನಾವು ಸೆಲೆಬ್ರೇಟ್ ಮಾಡಿದ್ರೆ ತಾನು ನಾವು ಸೆಲೆಬ್ರಿಟಿ, ಆರಾಮಾಗಿ ಇದ್ದು ಬಿಡೋದು. ಯಾರಾದ್ರೂ ಹಿಂಗೆ ಕರೆದು ಹಿಂಗೆ ಮಾತಾಡ್ಸ್ ನನಗೆ ಮುಜುಗರ ಆಗ್ಬಿಡುತ್ತೆ. ನಿಮ್ಮ ಜೊತೆ ಮಾತಾಡಿ ಇದ್ದದ್ದಂಗೆ ಅಂತ ಫಸ್ಟ್ ಬರ್ತಿದ್ದಂಗೆ ಇದ್ದದ್ದಂಗೆ ಅನ್ಕೊಂಡು ಹೇಳಿದ್ದು. ನಮ್ಮ ಟ್ಯಾಗ್ ಲೈನ್ಗೆ ಹೇಳಿ ಮಾಡಿಸಿದ ಹೆಣ್ಮಗಳು ನೀವು ಅಂತ. ಗಾಡ್ ಬ್ಲೆಸ್ ಯು ಮಾ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ, ಇನ್ನು ಎತ್ತರಕ್ಕೆ ಬೆಳೀರಿ, ನಿಮ್ಮ ಆಸೆಗಳೆಲ್ಲ ಈಡೇರಲಿ. ಥ್ಯಾಂಕ್ ಯು ಸರ್. ನೀವು ನೀವಾಗಿ ಸದಾ ಇರಿ. ಎಸ್ ಸರ್, ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್. ಇವತ್ತಿನ ಹರಿಕಥೆಯ ಅತಿಥಿ ನಮ್ಮ ಕನ್ನಡ ನಾಡಿನ ನಟಿ, ರಂಗಭೂಮಿಯ ಕಲಾವಿದೆ ಅಕ್ಷತಾ ಪಾಂಡವಪುರ ಅವ್ರಿಗೆ ಒಂದು ಪ್ರೀತಿಯ ಗೌರವ. ನಿಮ್ಗೆ ಇಷ್ಟ ಆಗುತ್ತೆ ಇದು ಎಲ್ಲ ಇಷ್ಟಪಟ್ಟಿರೋದೆಲ್ಲ. ನಾವು ಕೇಕ್ ವಾಲಿಂದ ತರಿಸಿದ್ದು. ಹೌದು, ತಾಜಾ ತಿಂಡಿಗೆ ಹೋಗಿದ್ದೀರಲ್ಲ, ಅವ್ರದೇ ಇದು. ಹೌದಾ? ಹೌದು. ಇದು ನೀವು ಕಾಫಿ ಇಷ್ಟ ಅಲ್ಲ, ನಮ್ ತರ ನೀವು ಕಾಫಿನ ನಮ್ ಬಗ್ಗಲ್ ಕುಡೀರಿ. ಖಂಡಿತ. ಥ್ಯಾಂಕ್ ಯು. ಹಾಗೆ ಕೂತ್ಕೊಳ್ಳಿ.
ನಿಮ್ಗೇನು ಅನ್ನಿಸ್ತು? ಅಫ್ಕೋರ್ಸ್ ನಮ್ಮ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಅವರು ಓದ್ತಾರೆ, ನಾನು ಓದ್ತೀನಿ. ಹೇಗೆ ಅನ್ನಿಸ್ತು ಹೊರಗಡೆ ಸಿಕ್ಕಿದಾಗ ಅವ್ರಿಗೆ ಅದನ್ನು ಹೇಳುಬಿಡಿ ಕೂಡ. ಥ್ಯಾಂಕ್ ಯು ಸೊ ಮಚ್ ನೋಡಿದ್ದಕ್ಕೆ. ಮತ್ತೆ ಸಿಗ್ತೀನಿ ಮುಂದಿನ ಹರಿಕಥೆಯ ಮಗದೊಬ್ಬ ಅತಿಥಿಗಳ ಜೊತೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ನಾಗರಾಜು.